ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 16ನೇ ತಾರೀಕು ನಮ್ಮ 89ನೇ ಬ್ಯಾಚ್ ಇದೆ. ಜಾಯ್ನ್ ಆಗಿ ಕರೆಗಳನ್ನ ತಗೊಂಡೋಣ. ನಮಸ್ಕಾರ. ನಮಸ್ತೆ. ಲೈನಲ್ಲಿ ಇದೀರಲ್ಲ, ಮಾತಾಡಿ. ನಮಸ್ಕಾರ. ಕಟ್ ಮಾಡಿ ಇನ್ನೊಂದು ಕಾಲ್ ಕೊಡಿ, ಮಾತಾಡ್ತಾ ಇಲ್ಲ ಅಂದ್ರೆ. ಮಾತಾಡಿ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ನೋಡಿ, ಅವರೆಲ್ಲೋ ಮಾತಾಡ್ತಾ ಇದೀವಲ್ಲಪ್ಪ ಇಲ್ಲಿ. ಕಟ್ ಮಾಡಿ. ಅವರೆಲ್ಲೋ ಟಿವಿಲಿ ಮಾತಾಡ್ತಾ ಇದಾರೆ, ಅಲ್ಲಿ ಮಾತಾಡ್ತಾ ಇದಾರೆ, ಇಲ್ಲಿ ಮಾತಾಡ್ತಾ ಇದಾರೆ, ಕನ್ಫ್ಯೂಷನ್ ಇದ್ದಾರೆ. ಕಾಲ್ ಮಾಡೋರು ಸ್ವಲ್ಪ ಸೀರಿಯಸ್ ಆಗಿ ಕಾಲ್ ಕನೆಕ್ಷನ್ ಇದೆಯಾ, ಕನೆಕ್ಟ್ ಆಗಿದೆಯಾ ಇಲ್ಲ ನೋಡಿ. ಕನೆಕ್ಷನ್ ಆಗಿರುತ್ತೆ. ಓಕೆ, ಮಾತಾಡಿ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಹೇಳಿ. ಇಲ್ಲಿ ಹಾಕಿ ನೋಡೋಣ, ಡಿಸ್ಪ್ಲೇ ಮಾಡ್ತೀವಿ. ಜ್ಯೋತಿಷ್ಯ ಹೇಗೆ ನೋಡೋದು ನಮ್ಮ ಆ್ಯಪ್ ಮುಖಾಂತರ ತೋರಿಸ್ತೀವಿ. ಯಾವ ವಾಹಿನಿಲೂ ಕೂಡ ಕಾಂಬಿನೇಷನ್ ಹಾಕಿ ತೋರಿಸಲ್ಲ, ಕುಂಡಲಿ ತೋರಿಸ್ತಾರೆ. ಕುಂಡಲಿ ಏನು ನಿಮ್ಮ ಕೈಲಿರೋದನ್ನೇ ಅಲ್ಲಿ ಹಾಕಿರ್ತಾರೆ ಟಿವಿಲಿ ಅಷ್ಟೇ. ಇದು ಅಡ್ವಾನ್ಸ್ ಸಿಸ್ಟಮ್ ಅಲ್ಲಿ ಬರೋದು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಅನುಪೂರ್ಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಂದ ಮಾತಾಡ್ತಿರೋದು ಸರ್. ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ವೆರಿ ಗುಡ್. ಹೇಳಿ. ನಮ್ದು ಮನೆ ಕಟ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದೀವಿ ಸರ್. ನಂಬರ್ ಹೇಳ್ಬಿಟ್ಟಿಲ್ಲಮ್ಮ, ನಂಬರ್ ಹೇಳಿ. 1 ರಿಂದ 249. 8 ಸರ್. ಅದನ್ನ ಹೇಳ್ಬಿಟ್ಟು ಇವಾಗ ಮಾತಾಡಿ. 8 ಸರ್ ನಂಬರು. ಮನೆ ಕಟ್ತಾ ಇದೀವಿ, ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಮನೆ ಕಟ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರು ಆಗ್ತಾನೆ ಇಲ್ಲ ಸರ್. ಹೋಗಿದ ತಕ್ಷಣ ಅಲ್ಲಿ ಒಂದ್ ಕಡೆ ಸೈಟಿಗೆ ಫೌಂಡೇಶನ್ ಪಾಯ ತೊಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ ದಿವಸನೇ ಜಗಳ ಆಯ್ತು ಸರ್ ಅಕ್ಕಪಕ್ಕ. ಅವತ್ತಿಂದ ಅದ್ ಕೈ ಹಾಕ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದ್ ಮುಂದುವರ್ಸ್ಕೊಂಡು ಹೋಗೋದ ಬೇಡ ಸೈಟ್ ಅಲ್ಲಿ ಮನೆ ಕಟ್ಲಿಕ್ಕೆ ಅಂತ ಹೇಳಿ. ನೋಡಿ, ಫಸ್ಟು ಪೂರ್ತಿ ಹಾಕಿ ಡಿಸ್ಪ್ಲೇ. ಫಸ್ಟು ನಮ್ಮ ಜ್ಯೋತಿಷ್ಯದಲ್ಲಿ ಬಹಳ ಸುಲಭವಾಗಿ ಕಲಿಬಹುದು ಇದು. ಮೊದಲು ನಾವು ಕಸ್ಪಲ್ ಅಂತ ನೋಡ್ತೀವಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವ ಮನೆ ನೋಡಬೇಕು. ಮನೆ ಕಟ್ಟೋ ವಿಚಾರ ಅಂದ್ರೆ 4ನೇ ಮನೆ. 4ನೇ ಮನೆ ಅಂತ ನೋಡಿದಾಗ ಯಾವ ಗ್ರಹ ಇಲ್ಲಿ ಬಂದಿದೆ ಅಂತ ನೋಡ್ತೀವಿ. ಇಲ್ಲಿ ಯಾವ್ದಾದ್ರು ಗ್ರಹ ರೆಟ್ರೋಗ್ರೇಡ್ ಆಗಿದ್ರೆ ಆಗೋದು ಬಹಳ ಕಷ್ಟ. ಅದರೊಳಗಡೆ ಏನಾದ್ರು ಕಾಂಬಿನೇಷನ್ಸ್ ನಾವು ನೋಡ್ತೀವಿ. 3, 5, 10, 11 ಕಾಂಬಿನೇಷನ್ ಇದ್ರೆ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಜೀವನದಲ್ಲಿ ಅಂತ ಬರುತ್ತೆ. ಇಲ್ಲಿ ನಾವು ಕಾಂಬಿನೇಷನ್ ನೋಡ್ತೀವಿ. ಇಲ್ಲಿ 3 ಇದೆಯಾ? ಎಸ್ ಇದೆ. ಈ ಫಾರ್ಮುಲಾ ಕೊಡ್ತೀನಿ ನಿಮಗೆ. ನಮ್ಮ ಕ್ಲಾಸಿಗೆ ಬಂದರೆ ಇದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಹೇಗೆ ಡಿವೈಡ್ ಮಾಡೋದು ಅಂತ ಹೇಳಿ ಬರುತ್ತೆ. 3 ಇದೆಯಾ? ಎಸ್ ಇದೆ. 5 ಇದೆಯಾ? ಎಸ್ ಇದೆ. 10 ಇದೆಯಾ? ಎಸ್ ಇದೆ. ಸೊ ಇದು ಮನೆ ಕೊಡೋದಿಲ್ಲ, ನಿಮಗೆ ಬಹಳ ಕಷ್ಟ. ಸೊ ಮನೆ ನೀವು ಕಟ್ಟೋದು ಬಹಳ ಕಷ್ಟ ಅಂತ ಇಲ್ಲಿ ಹೇಳ್ಬಿಟ್ಟಿದೆ. ನೀವು ಏನು ಮಾಡಿದ್ರು ಕೂಡ ನಿಮಗೆ ಕೈಗತ್ತದಿಲ್ಲ. ಸುಮ್ಮನೆ ಏನೋ ಒಂದು ಗಲಾಟೆ. ಸೊ ಇನ್ನೊಬ್ಬರ ಹೆಸರಲ್ಲಿ ಪ್ರಯತ್ನ ಮಾಡಿ. ನೀವು ಯಾರ ಹೆಸರಲ್ಲಿ ಇವಾಗ ಪ್ರಯತ್ನ ಮಾಡ್ತಾ ಇದ್ದೀರೋ ಅದನ್ನ ನಿಲ್ಲಿಸಿ ಇನ್ನೊಬ್ಬರ ಹೆಸರಲ್ಲಿ ಪ್ರಯತ್ನ ಮಾಡಿ. ಇದಕ್ಕೆ ಪರಿಹಾರ್ಥವಾಗಿ 4ನೇ ಮನೆ, 11ನೇ ಮನೆ ಯಾವ ಗ್ರಹ ಇದೆ ಅಂತ ನಾವು ವೀಕ್ಷಣೆ ಮಾಡಿದಾಗ ಚಂದ್ರ ಇರೋದ್ರಿಂದ 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಚಂದ್ರ ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾವ ಗ್ರಹ ನಮಗೆ ಮನೆ ಕೊಡ್ತಕ್ಕಂಥದ್ದು ಚಂದ್ರ. ಇದನ್ನೆಲ್ಲರೂ ಕಲಿಬೇಕು. ಫಸ್ಟ್ ಜ್ಯೋತಿಷ್ಯ ಅರ್ಧಂಬರ್ಧ ಕಲ್ತಿರೋರು ಇದನ್ನ ಕಲಿಬೇಕು. ಸುಮ್ಮನೆ ಯಾವುದೋ ಒಂದು ಪಂಚಾಂಗ ಇಟ್ಕೊಂಡು ಕಲ್ತಿರೋರು ಫಸ್ಟ್ ಇದನ್ನ ಕಲಿಬೇಕು. ಇಲ್ಲಿ 4 ಅಂತ ಇರ್ತಕ್ಕಂಥದ್ದನ್ನು ನಾವು ತಗೊಂಡಾಗ ಹುಡುಕಿದಾಗ ಯಾವ್ದು ಸಿಗುತ್ತೆ ಅಂತ. ಸೊ ಇಲ್ಲಿ ಮನೆ ಆಗದೆ ಇರೋಕ್ಕೆ ಕಾರಣ ಯಾವುದು ಅಂತ ಅಬ್ಸ್ಟಕಲ್ಸ್ ಇರತಕ್ಕಂಥದ್ದನ್ನ ದಾನ ಮಾಡಬೇಕು. ಸೊ ಇಲ್ಲಿ ಗೋಧಿ ದಾನ ಮಾಡಿ, ಒಂದು 5 ಭಾನುವಾರ ದಾನ ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನಮಸ್ಕಾರ ಸರ್, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತಾಡ್ತೀರಾ ಇಲ್ವಾ ಸರ್? ನೋಡಿ, ಇನ್ನೂ ಬರ್ತಾ ಇದೆ ಟಿವಿ ವಾಲ್ಯೂಮ್. ಹೇಳಿದ್ರು ಟಿವಿ ವಾಲ್ಯೂಮ್ ಜಾಸ್ತಿ ಇದ್ರೆ ನನಗಿಲ್ಲಿ ಕೇಳಿಸಲ್ಲ. ನೀವು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನನಗೆ ಇಲ್ಲೊಂದು ಇಯರ್ ಫೋನ್ ಹಾಕಿರ್ತೀನಿ. ಅಲ್ಲಿ ನನ್ನ ಟಿವಿ ವಾಲ್ಯೂಮ್ ಬಂದ್ಬಿಡುತ್ತೆ. ನಿಮ್ದು ಮಾತ್ರ ಕೇಳಿದ್ರೆ ನನಗಿಲ್ಲಿ ಈಸಿ ಆಗುತ್ತೆ. ಓಕೆ, ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ನೀವು ಟಿವಿ ವಾಲ್ಯೂಮ್ ಮಾಡಿದ್ರೆ ಬರೀ ಟಿವಿ ಸೌಂಡ್ ಕೇಳ್ತಾ ಇರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್. ಸರ್, ನಾವು ಭದ್ರಾವತಿಯಿಂದ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಿದ್ದೀನಿ. ಹೇಳಿ. 51 ಇದು ನಾವು ದುಡಿಮೆಗೆ ಅಂತ ಬೇರೆ ಕಡೆ ಒಂದು 30-35 ವರ್ಷದಿಂದ ಇದೆ. ಈಗ ವ್ಯವಹಾರ ಆಗ್ತಾ ಇಲ್ಲ. ಅಲ್ಲಿ ಬೇರೆ ಕಡೆ ಹೋಗ್ಬೇಕು ಅಂತ ಇದ್ ಮಾಡಿದೀನಿ.
ಅಲ್ಲಿ ಮುಂದೆ ವ್ಯವಹಾರ ಚೆನ್ನಾಗಾಗುತ್ತಾ ಏನಾರ ಇದ್ ಮಾಡಕ್ಕೋಸ್ಕರ ಕೇಳಿದೆ ಗುರುಜಿ. ಸರಿ, ವ್ಯವಹಾರಕ್ಕೆ ಜಾಬು ಬಿಸ್ನೆಸ್ ಎರಡು ಒಂದೇನೆ. ಓಕೆ, ಹಾ. ವ್ಯವಹಾರದಾಕ್ ನೋಡ್ತೀವಿ. ಅಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಾ, ಅಲ್ಲೋ ಕೆಲಸ ಮಾಡ್ತೀರಾ? ಅಲ್ಲಿ ಸ್ವಲ್ಪ ಜಮೀನ್ ಇದೆ, ಅದನ್ನ ನೋಡ್ಕೊಂಡು ಸ್ವಲ್ಪ ಏನಾರ ಸಣ್ಣದಾಗ ಅಂಗಡಿ ಮಾಡ್ಕೊಂಡು. ಸರಿ ಆಯ್ತು, ಕೆಲಸ. ಜಾಬ್ಗೆ ಹೋಗಕ್ಕಾಗಲ್ಲ. ಇಲ್ಲಿ ಶುಕ್ರ ಅಂತ ಬಂದಿದೆ, ದೊಡ್ಡದು ಮಾಡಿದ್ವಿ. ಶುಕ್ರ ಅನ್ನೋ ಕಾಂಬಿನೇಷನ್ ನೋಡ್ಬೇಕು ಫಸ್ಟ್. ಕಸ್ಪಲ್ ಅಂತ ನೋಡ್ತೀವಿ. ಶುಕ್ರನ ಕಾಂಬಿನೇಷನ್ 2ನೇ ಮನೆ, 6ನೇ ಮನೆ, 10ನೇ ಮನೆ ಬಂದಿರಬೇಕು. ಅಂದ್ರೆ ನಿಮಗೆ ದುಡ್ಡು ಕೊಡುತ್ತಾ ಅಂತ ಫಸ್ಟ್ ಇದು ಹೇಳುತ್ತೆ. ಶುಕ್ರ ನಿಮ್ಗೆ ಹೇಳುತ್ತೆ ಬಂದು. ಆ ಶುಕ್ರನ ಕಾಂಬಿನೇಷನ್ ಅಲ್ಲಿ ನಾವು ಇಲ್ಲಿ ಹೋಗಿ ನೋಡ್ತೀವಿ. ಶುಕ್ರನ ಕಾಂಬಿನೇಷನ್ ಪೂರ್ತಿಯಾಗಿ ನಾವು ನೋಡ್ತೀವಿ. ಇಲ್ಲಿ 2ನೇ ಮನೆ ಇದೆಯಾ, ಇಲ್ಲ. 6ನೇ ಮನೆ ಇದೆ, 10ನೇ ಮನೆ ಇದೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ 11ನೇ ಮನೆ ಬರಬೇಕು. 12 ಮನೆ ಇದೆ. ಅಲ್ಲೋದ್ರು ಇದೇ ಕತೆ ಸರ್, ದುಡ್ಡಿಲ್ಲ, ಸಾಲಾಗಿಲ್ಲ, ಜಾಸ್ತಿ ಆಗ್ತಕ್ಕಂಥದ್ದು. ಸುಮಾರಾಗಿ ಉದ್ಧಾರ ಆಗ್ತೀರಾ, ಜಾಸ್ತಿ ಉದ್ಧಾರ ಆಗಕ್ಕಾಗಲ್ಲ. ಯಾಕಂದ್ರೆ ಆ 2, 6, 10 ಇಷ್ಟೇ ಬಂದಿರೋದು, 11 ಬಂದಿಲ್ಲ. ಅರ್ಥ ಆಯ್ತಾ? ಅದರಲ್ಲಿ ನೆಗೆಟಿವ್ ಹೌಸಸ್ 5, 8, 12 ಅಂತೀವಿ. 5, 12 ಬಂದ್ಬಿಟ್ಟಿದೆ. ಸ್ವಲ್ಪ ಅಲ್ಲಿ ಹೋದ್ರೂ ಕೂಡ ಕಮ್ಮಿ ಅಂತಾನೆ ಹೇಳ್ಬೋದು. ನೀವು ಎಕ್ಸ್ಪೆಕ್ಟೆಡ್ ಕಿನ್ನ ಇರಲ್ಲ, ಕಮ್ಮಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಒಂದು ಗ್ರಹ ನಿಮಗೆ ನೆಗೆಟಿವ್ ಇರುತ್ತೋ ಅದಕ್ಕೆ ದಾನ ಮಾಡೋಣ. ಸೊ ಒಂದು ಬಲಗೈ ಸ್ವಲ್ಪ ಚಿಕ್ಕದ್ ಮಾಡಿ. ಮಾರ್ಸ್ ಕಟ್ ಆಗ್ತಾ ಇದೆ ಅಲ್ಲಿ. ಮಾರ್ಸ್, ಸನ್, ಮೂನ್ ಹತ್ರ ಕಟ್ ಆಗಬಾರ್ದು. ಓಕೆ ನೋಡಿ, ಇಲ್ಲಿ ನಾವು ತೋರಿಸಿದಾಗ ಇಲ್ಲಿ ಕೇತು ಯಾವ ಗ್ರಹ ನಾವು ಸ್ಟ್ರಾಂಗ್ ಇದೆ ಅಂತ ನೋಡಬೇಕು. ಅಲ್ಲಿ ನಿಮಗೆ ದಯಮಾಡಿ ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ದಾನ ಮಾಡಿ. ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಆಗದೆ ಇರೋದೆಲ್ಲ ಸ್ವಲ್ಪ ಬೇಗ ಆಗುತ್ತೆ. ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ, ಶೀಘ್ರವಾಗುತ್ತೆ. ಒಂದು ಮೂನ್ ಸ್ಟೋನ್ ಅಂತ ಬರುತ್ತೆ, ಉಂಗುರ ಹಾಕೊಳ್ಳಿ. ಯಥೇಚ್ಛವಾಗಿ ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಒಂದು ಕೈಲಾಶ ಯಂತ್ರ ಹಾಕಿ. ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಪವರ್ಫುಲ್ ಆಗಿ ಯಾವ ಗ್ರಹ ಸ್ಟ್ರಾಂಗ್ ಇದೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು. ಜ್ಯೋತಿಷ್ಯದಲ್ಲಿ ನಾವು ಯಾವುದೇ ಗ್ರಹ ನೆಗೆಟಿವ್ ಇದ್ರೆ ಪೂಜೆ ಮಾಡ್ಸಕ್ ಹೋಗ್ಬಾರ್ದು. ಆ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡ್ದಂಗೆ, ನಾನು ಬರ್ತಾ ಇದ್ದೀನಿ ನಿಮ್ ಜೊತೆ. ಕಳ್ಳನಿಗೆ ಪೂಜೆ ಮಾಡೋದಲ್ಲ, ಅವನ್ನ ಓಡಿಸೋದು. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ದಾನ ಧರ್ಮ ಅಂತ ಹೇಳಿದ್ದಾರೆ. ದಾನ ಧರ್ಮ ಯಾವ್ದಕ್ಕೆ ಮಾಡಬೇಕು? ಯಾವ ಗ್ರಹ ನಿಮಗೆ ವೀಕ್ ಆಗಿದೆ ಅದಕ್ಕೆ ದಾನ ಮಾಡಿ, ಯಾವ್ದು ಸ್ಟ್ರಾಂಗ್ ಆಗಿದೆ ಅದನ್ನ ಪೂಜಿಸಿ. ಅದನ್ನ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಶಾಂತಿಗಳಲ್ಲಿ ಆ ಗ್ರಹನೇ ಜಾಸ್ತಿ ಪೂಜಿಸಿ. ಕರ್ಕೊಂಡೋಗಿ ಮಾಡಿಸ್ತಾ ಇದಾರಲ್ಲ, 100% ಅದನ್ನ ನಿಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾರೆ. ನಿಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾರೆ. ನಮಸ್ಕಾರ, ಹೇಳಿ ಸರ್. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ. ನಮ್ಮ ಮಗಳದು ಹುಟ್ಟಿದ ಡೇಟ್ ಬಂದು 2ನೇ ತಾರೀಕು 6ನೇ ತಿಂಗಳು 96ನೇ ಇಸ್ವಿ ಸರ್. ಸಮಯ ಗುರುವಾರ ಸಾಯಂಕಾಲ 7:30 ಟೈಮ್ ಸರ್. 7:30. ಹುಟ್ಟಿದ ಊರು ಯಾವ್ದಮ್ಮ? ನಮ್ದು ಮೈಸೂರು ಹತ್ರ ನರಸೀಪುರ ಸ್ವಾಮಿ. ನರಸೀಪುರ ಎಷ್ಟು ಕಿಲೋಮೀಟರ್? ನರಸೀಪುರ ಮೈಸೂರಿಂದ? ಮೈಸೂರಿಂದ ಅಲ್ಲಿಗೆ 25 ಕಿಲೋಮೀಟರ್ ಆಗುತ್ತೆ ಮೇಡಮ್. ಓಕೆ, ಈಗ ಸದ್ಯಕ್ಕೆ ಶುಕ್ರದಶ ನಡೀತಾ ಇದೆ. 2024 ಬುಧ. ಶುಕ್ರ 5 ಬರ್ತಾ ಇದೆ, ಬುಧ ಕಾಂಬಿನೇಷನ್ 6 ಬರ್ತಾ ಇದೆ. ಮದುವೆ ಆಯ್ತಾ? ಇಲ್ಲ ಸರ್, ಇನ್ನೂ ಮದ್ವೆ ಆಗ್ತಾ ಇಲ್ಲ. ಅವಳು ಯಾರನ್ನೂ ಒಪ್ತಾ ಇಲ್ಲ. ಯಾವ ಹುಡುಗನು ಕೇಳಿದ್ರು ಒಪ್ತಾ ಇಲ್ಲ ಸರ್. ಅದಕ್ಕೆ ಮಾಡಿದ್ದೆ ಸರ್. ಸರಿ, ಯಾರನ್ನು ಒಪ್ತಾ ಇಲ್ಲ ಅನ್ನಕ್ಕೆ ನಿಮ್ಗೆ ತೋರಿಸ್ತೀನಿ ನೋಡಿ. ಶುಕ್ರದಶ ನಡೀತಾ ಇದೆ ಅಲ್ವಾ? ಇಲ್ಲೆಲ್ಲ ನೋಡಿ, ಒಂದ್ ಸ್ವಲ್ಪ ಎಲ್ಲ ವೀಕ್ಷಕರು ನೋಡಿ, ಇದನ್ನ ಬಂದು ಕಲ್ತ್ಕೊಳ್ಳಿ ಅಂತಂದ್ರೆ ಸ್ವಲ್ಪ ಇದು ನಮ್ಗೆ ತಲೆಗೆ ಹೋಗುತ್ತೋ ಇಲ್ವೋ ಅಂತಾರೆ. ಇಲ್ಲಿ ಶುಕ್ರ 5-10 ಕಾಂಬಿನೇಷನ್, 5 ಕಾಂಬಿನೇಷನ್ ಅಂತಿದೆ ಶುಕ್ರದಶ. ಈ ಶುಕ್ರದಶ ಅಂತ ನಾವು ಹೋಗಿ ನಾವು ಅಲ್ಲಿ ಹಾಕಿರ್ತೀವಿ. ಈ ಕಾಂಬಿನೇಷನ್ ಬಂದ್ರೆ ಏನು ಅಂತ ಒಂದು ಕಾಂಬಿನೇಷನ್ ಹಾಕಿರ್ತೀವಿ. ಮ್ಯಾರೇಜ್ ಅಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲಿ ಮ್ಯಾರೇಜ್ ಅಲ್ಲಿ ಇಲ್ಲಿ ಶುಕ್ರ ಕಾಂಬಿನೇಷನ್ ಇಲ್ಲಿ ನೋಡಿದ್ರೆ ಯಾರನ್ನಾರು ಇಷ್ಟಪಡ್ತಾ ಇರ್ತಾರೆ ಅಥವಾ ಹೈಲಿ ಸೆಲೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೀವು ಓದ್ಬೇಕು, ಇಂಗ್ಲಿಷ್ ಅಲ್ಲಿ ಇರುತ್ತೆ ಹೈಲಿ ಸೆಲೆಕ್ಟಿವ್ ಪರ್ಸನ್. ಅರ್ಥ ಆಯ್ತಲ್ವಾ? ಅಥವಾ ಲೆಸ್ ಇಂಟ್ರೆಸ್ಟ್, ಕಮ್ಮಿ ಇಂಟ್ರೆಸ್ಟ್. ಓಕೆ, ಆಮೇಲೆ ಅವ್ರಿಗೆ ಪಾರ್ಟ್ನರ್ಸ್ ಬಿಹೇವಿಯರ್, ನನಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಇಲ್ದ್ರೆ ಮದುವೆ ಆಗಲ್ಲ ಅನ್ನೋದು ಜಾಸ್ತಿ ಇರುತ್ತೆ ಅವ್ರಿಗೆ. ಹೌದು ಸ್ವಾಮಿ. ಅರ್ಥ ಆಯ್ತಲ್ವಾ? ಪಾರ್ಟ್ನರ್ಸ್ ಬಿಹೇವಿಯರ್ ಜಾಸ್ತಿ. ನನಗೆ ಹಿಂಗಿದ್ರೇನೆ ನಾನು ಆಗೋದು, ಅವ್ನಿಗೆ ಅದಿಲ್ಲ, ಇವ್ನಿಗೆ ಇದಿಲ್ಲ, ಅವನಿಗೆ ಕೂದ್ಲಿಲ್ಲ, ಅವನಿಗೆ ಜೋಬಲ್ ಪೈಸಾ ಇಲ್ಲ, ಸ್ವಂತ ಮನೆ ಇಲ್ಲ, ಇಂಥವೆಲ್ಲ ಅವ್ರ ಮೈಂಡ್ ಅಲ್ಲಿ ಇರ್ತದೆ. ಇದು ಅರ್ಥ ಆಯ್ತಲ್ಲಮ್ಮ? ಇದು ದಶಾದಲ್ಲೇ ಸ್ಟ್ರಾಂಗ್ ಇರೋದ್ರಿಂದ ಮದುವೆ ಆದ್ಮೇಲೂ ವೆರಿ ಬ್ಯಾಡ್, ಮದುವೆ ಜೀವನ ಚೆನ್ನಾಗಿರಲ್ಲ. ಈ ಆ ದೋಷ ಕುಜದೋಷ ಅದೆಲ್ಲ ಏನು ಇಲ್ಲಮ್ಮ ಇಲ್ಲಿ. ಆ ಮನುಷ್ಯನ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಜ್ಯೋತಿಷ್ಯ ಬರುತ್ತೆ. ಇದನ್ನೇ ಪರಾಶರ ಹೇಳಿರೋದು. ಆ ಗ್ರಹಗಳು ಕೆಲವು ಪ್ಯಾಟರ್ನ್ ಬರುತ್ತೆ, ದಶಾಭುಕ್ತಿನೇ ನೋಡ್ಬೇಕು. ಆಚೆ ಕಡೆ ಹೋಗಿ ಮೋಸ ಹೋಗ್ಬೇಡಿ. ಮೋಸ ಅವ್ರೆ 80% ಕೂತಿದ್ದಾರೆ. ಯಾವ್ದು ಮರ ಸುತ್ತಿದ್ರು ಆಗಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರು ಬರಲ್ಲ. ಇವ್ರ ಮನಸ್ಥಿತಿ ಚೇಂಜ್ ಆಗ್ಬೇಕು. ಅರ್ಥ ಆಯ್ತಾ? ಏನ್ ಮಾಡ್ಬೇಕು ಸ್ವಾಮಿ? ಮನಸ್ಥಿತಿ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು.
ಇಲ್ಲಿ ನಿನ್ ಜೀವನ ನೀನ್ ಮಾಡ್ಕೋ ಹೋಗು ಅಂತ ಹೇಳ್ಬೇಕಾಗತ್ತೆ, ಒಂದೊಂದ್ಸತಿ ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗತ್ತೆ. ಅವಳು ಕೆಲ್ಸ ಹತ್ರ ಒಂದ್ ಹುಡುಗನ ಇಷ್ಟಪಟ್ಟಿದ್ದಾಳೆ ಸ್ವಾಮಿ. ಈಗ ನಾನ್ ಲವ್ ಅಂತ ಹೇಳಿದ್ಮೇಲೆ ನೀವ್ ಏನು ಹೇಳಲೇ ಇಲ್ಲ. ಅದಕ್ಕೆ ನೀವು ಮಾತಾಡ್ತಾ ಇದ್ರಲ್ಲ ಸ್ವಾಮಿ, ಮಧ್ಯೆ ಮಾತಾಡ್ಬಾರ್ದು ಅಂದ್ಬಿಟ್ಟು. ಹಂಗೆ ಆಯ್ತು, ಅರ್ಥ ಆಯ್ತಲ್ವಾ? ಅವ್ರ ಜಾತಿ ಕ್ಯಾಸ್ಟ್ ಬೇರೆ ಸ್ವಾಮಿ ಅದು. ಕ್ಯಾಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಪಬ್ಲಿಕ್ ಲೈಫ್ ಅಲ್ಲಿ ಕುತ್ಕೊಂಡು ನಾವೇನ್ ಹೇಳೋಣ, ಎಲ್ಲರೂ ಒಂದೇ, ಎಲ್ಲಾ ಕ್ಯಾಸ್ಟ್ ಒಂದೇ ಬೇಡ ಅನ್ಬಿಟ್ಟು ನಾವ್ ಇದ್ ಮಾಡ್ತಾ ಇದೀವಿ ಸ್ವಾಮಿ. ಅದಕ್ಕೆ ಸುಮ್ನೆ ಇದ್ದಾಳೆ, ಏನು ಮಾತಾಡ್ತಾ ಇಲ್ಲ ಸ್ವಾಮಿ. ಅದಕ್ಕೆ ಭಯ ಸ್ವಾಮಿ, ಏನಾರು ಮಾಡಿ ಫೋಟೋ ಹೋಗ್ಬಿಟ್ಟರು ಅಂತ. ಮಾಡ್ಕೊಳ್ತಾರ ಅವರು, ಅದ್ ಮಾಡ್ಕೊಳ್ಳೋ ಟೈಮ್ ಇಲ್ಲ, ಮಾಡ್ಕೊಡಿ. ಅದ್ರ ಬದ್ಲು ಅವ್ರು ಓಡೋಗೋ ಬದ್ಲು ಹೋಗೋ ಚಾನ್ಸ್ ಇದೆ ಸ್ವಾಮಿ? ಪಕ್ಕಾ ಇದೆ, ಅದು 100% ಪಕ್ಕಾ ಇದೆ. ಇದು ನಿಲ್ಸಕ್ ಆಗಲ್ಲ, ಅದು 5 ಕಾಂಬಿನೇಷನ್. ಅಲ್ಲಿ ಏನಾದ್ರು 6 ಇದ್ರೆ ಅವ್ರಿಗೆ ಆಟೋಮೆಟಿಕ್ ಅವರಿಬ್ಬರಲ್ಲೇ ಕಟ್ ಆಗುತ್ತೆ. 6 ಇಲ್ಲ, ಕಟ್ಟ. ಇದು 2022 ಮೇ ಸೂರ್ಯನ ಕಾಂಬಿನೇಷನ್ ಅಲ್ಲಿ 5. ಇದು ಬಿಡೋದಿಲ್ಲ. ನೀವು ಬೇರೆಯವ್ರ ಮದುವೆ ಆದ್ರೂ ಅವರಿಬ್ರು ಆಮೇಲೆ ಮತ್ತೆ ಸಂಧಿಸ್ತಾರೆ, ನಿಮ್ಮ ಇದಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹುಡುಗ ಕೆಲಸ ಮಾಡ್ತಾನೆ ನಮ್ಮ ಸ್ವಾಮಿ, ಅಲ್ಲೇ ಮಾಡ್ತಾ ಇದ್ದಾನೆ. ಸಂಪಾದನೆ ಮಾಡ್ತಾನಾ? ಮಾಡ್ತಾ ಇದ್ದಾನೆ ಸ್ವಾಮಿ. ತಲೆ ಕೆಡ್ಸ್ಕೊಬೇಡಿ, ಬಿಟ್ಬಿಡಿ. ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ಬಿಟ್ಬಿಡು. ನಿನ್ನ ಇಷ್ಟ ಪ್ರಕಾರ ಮದುವೆ ಮಾಡ್ಕೊತಾ ಇದೀಯಾ, ಸರಿಯಾಗಿ ಬಾಳ್ವೆ ಮಾಡು ಅಂತ ನನ್ನ ಸಜೆಷನ್. ನೀವು ನಿಮ್ದು ದೊಡ್ಡವರು, ಅವ್ರೇನು ಬೇರೆ ಬೇರೆ ಹೇಳ್ತಾರೆ, ಅರ್ಥ ಆಯ್ತಾ? ನೀವ್ ಪಾಪ ವಾಹಿನಿಲಿ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ರೆ, ನಿಮ್ಮ ಹೆಸರು, ನಿಮ್ಮ ಫೋಟೋ ಯಾವ ಊರು ಅಂತ ನಿಮ್ಗೆ ಗೊತ್ತಾಗಲ್ಲ, ತಲೆ ಕೆಡ್ಸ್ಕೊಬೇಡಿ, ಅರ್ಥ ಆಯ್ತಾ? ನಾನು ನಿಮಗೆ ಸಜೆಷನ್ ಮಾಡೋದು, ಅವ್ರಿಗೆ ಯಾರಿಷ್ಟನೋ ಮದುವೆ ಮಾಡಿ. ಇಲ್ಲ ಅಂದ್ರೆ ಮದುವೆ ಮಾಡಾದ್ಮೇಲೆ ಮತ್ತೆ ಅವ್ರದೇ ಕನೆಕ್ಷನ್ ಇಟ್ಕೊಳ್ತಾರೆ. ಆ 5, 10 ಕಾಂಬಿನೇಷನ್ 6 ಇದ್ರೆ ಕಟ್ ಆಗುತ್ತೆ. 6 ಬರ್ಲಿಲ್ಲ ಇಲ್ಲಿ ಆ ಕಾಂಬಿನೇಷನ್ ಮಿಕ್ಸ್ ಅಲ್ಲಿ. 5, 12, 7 ಇದು ಬಹಳ ದಿವಸದಿಂದ ಮಾಡ್ಕೊಳ್ತಾ ಇದಾರೆ. ಇದು ಅದು ಹೇಳ್ಬೋದು ನಾವು, ಕಾಂಬಿನೇಷನ್ಸ್ ಯಾವಾಗಿಂದ ಶುರು ಆಗಿದೆ ಅಂತ. ಓಕೆ, ಸೊ ಕರೆದು ನೀವು ಡಿಸಿಷನ್ ತಗೊಳ್ತಿರೋ, ನಿಮ್ಮ ಯಜಮಾನ್ರ ಡಿಸಿಷನ್ ತಗೊಳ್ತಿರೋ, ಒಂದ್ 4 ಜನ ಅವ್ರನ್ನ ಕರೆದು ಅವ್ರ ಕಡೆ ಒಪ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಜಾತಿ ಒಂದೇ ಅಡ್ಡ ಬರಂಗಿದೆ, ಎಲ್ಲ ಮನುಷ್ಯರು, ಅದನ್ನ ನಾವೇನು ಹೇಳಕ್ಕಾಗಲ್ಲ. ತಲೆ ಕೆಡ್ಸ್ಕೊಬಿಡಿ. ಜಾತಿ ಯಾರಿಗ್ ಬೇಕು? ನಿಮ್ ಬಳಗದವ್ರಿಗೆ ಬೇಕು ಜಾತಿ. ಮನುಷ್ಯ ಕುಲಕ್ಕೆ ಯಾವ ಜಾತಿನೂ ಇಲ್ಲ. ಆ ಜಾತಿ ಕ್ಯಾಸ್ಟ್ ಸಿಸ್ಟಮ್ ಯಾವಾಗ ತೆಗಿಳ್ತಾರೋ ಅವ್ರು ಬಹಳ ಒಳ್ಳೇದು. ಕಾಯ್ತಾ ಇದ್ದೀನಿ. ಗೌರ್ಮೆಂಟ್ ಅವ್ರ ಕ್ಯಾಸ್ಟ್ ಸಿಸ್ಟಮ್ ಫಸ್ಟ್ ತೆಗಿಬೇಕು. ವೀಕರ್ ಸೆಕ್ಷನ್ ಇಂದ ಶುರು ಮಾಡಬೇಕು. ಯಾರು ಬಡವರು, ಅವನು ಯಾರೇ ಜಾತಿಯಾಗಿರ್ಲಿ, ಬಡವರಿಗೆ ಆದ್ಯತೆ, ಅದು ಮೊದಲು ಕೊಡಬೇಕು. ಶ್ರೀಮಂತರಿಗೆ ಆದ್ಯತೆ ಇರಲ್ಲ, ಯಾವುದೇ ಒಂದು ಫೆಸಿಲಿಟೀಸ್ ಇರಲ್ಲ. ಸೊ ಈ ರೀತಿ ಸಿಸ್ಟಮ್ ಮಾಡಿದ್ರೆ ಭಾರತನೂ ಚೆನ್ನಾಗಿ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ಬರೀ ಸಿಸ್ಟಮ್, ಕ್ಯಾಸ್ಟ್ ಸಿಸ್ಟಮ್ ಅಲ್ಲ ಅಂತಂದ್ರೆ ಎಲ್ಲರಿಗೂ, ಕೆಲವರು ದುಡ್ಡಿರೋರ್ಗೂ ಫೆಸಿಲಿಟೀಸ್ ಇರ್ತವೆ. ಸೊ ಹಾಗೆ, ಸೊ ಅದು ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಏನು ನೀವು ಅದೆಲ್ಲ ನಾವು ಮಾಡಬಾರ್ದಲ್ಲಿ, ಎಲ್ಲರೂ ಒಂದೇ ಅಷ್ಟೇ, ಅರ್ಥ ಆಯ್ತಾ? ನೀವು ಇದನ್ನ ಮನಸ್ಫೂರ್ತಿಯಾಗಿ ಚೆನ್ನಾಗಿ ಬಾಳ್ವೆ ಮಾಡ್ತಾರ, ಅದು ಸ್ವಲ್ಪ ಕಷ್ಟ ಅವ್ರದ್ದು. ಇವ್ರು ಮಾಡ್ಕೊಂಡ್ರೆ ಸ್ವಲ್ಪ ಕಷ್ಟನೇ, ಇರೋದ್ರಲ್ಲಿ ಇವ್ರು ಒಪ್ಕೊಂಡಿದ್ದಾರೆ ಅಂತ ಸ್ವಲ್ಪ ಜೀವನ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಹೇಳ್ತಾ ಇದೀನಿ, ಮಾಡಿ. ಇದ್ರ ಆಮೇಲೆ ಸುಮ್ಮನೆ ಆಮೇಲೆ ಅವಮಾನ ಆದ್ಮೇಲೆ ಮಾಡೋದು ಬೇಡ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. 13/10/74 ರಾತ್ರಿ 10:15 ಬಳ್ಳಾರಿ ಡಿಸ್ಟಿಕ್. 13/10/74 ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಅದೆಲ್ಲ ಬೇಡಮ್ಮ, ಅದು ಸುಮ್ನೆ ಇದು ಟೈಮ್ ಹೇಳಿ ಊರ್ ಹೇಳಿ ಸಾಕು. ನಮ್ ನಕ್ಷತ್ರ ಎಲ್ಲ ಬೇಡ. ರಾತ್ರಿ 10:15. ರಾತ್ರಿ 10:15. ಯಾವ ಹುಟ್ಟಿರೋದು ಅಷ್ಟೇ ಹೇಳಿ. ಬಳ್ಳಾರಿ. ನಕ್ಷತ್ರ ಎಲ್ಲ ಇರೋದೆಲ್ಲ ನಿಮ್ಮ ದಶಾ ಪ್ರಾರಂಭಕ್ಕಷ್ಟೇ. ಈ ನಕ್ಷತ್ರ ಕೆಟ್ಟದ್ದು, ಆ ನಕ್ಷತ್ರ ಕೆಟ್ಟದ್ದು, ಬರೀ ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು. ಆ ಸುಳ್ಳವ್ರ ಹತ್ರ ಓಡೋದ್ರೆ ನಿಮ್ಗೆ ಸುಳ್ಳೇ ಸಿಗೋದು. ನಕ್ಷತ್ರ ಇರೋದೇ ದಶಾ ಪ್ರಾರಂಭಕ್ಕೆ. ನೀವು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಿರ ಅಂದ್ರೆ ಸೂರ್ಯ ದಶಾ ಪ್ರಾರಂಭ ಅಷ್ಟೇ. ನೀವು ಅಲ್ಲಿ ದಶಾ ನೋಡಿದಲ್ಲೇ ಹೇಳ್ತೀನಿ ಯಾವ ದಶದಲ್ಲಿ ಹುಟ್ಟಿದೀರಾ ಅಂತ. ಆ ನಕ್ಷತ್ರ ಎಲ್ಲರೂ ತಿಳ್ಕೊಳ್ಳಿ. ಯಾರ್ಯಾರು ಅಟ್ಲೀಸ್ಟ್ ಬೇರೆ ಬೇರೆ ವಾಹಿನಿ ಅಲ್ಲಿ ಇಲ್ಲಿ ನೋಡೋರ್ ಬಗ್ಗೆ ನಂಗೆ ತಲೆ ಕೆಡಿಸ್ಕೊಳ್ಳ. ಅಟ್ಲೀಸ್ಟ್ ನಕ್ಷತ್ರ ನಾಡಿ ನೋಡೋರ್ಗೆ ವಿಶೇಷವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಕ್ಷತ್ರದ್ದು ದೋಷ ಅನ್ನೋದು ಎಲ್ಲೂ ಇಲ್ಲ. ಯಾವ ಗ್ರಂಥದಲ್ಲೂ ಬರ್ದಿಲ್ಲ. ಪರಾಶರ ಬರ್ದಿಲ್ಲ, ಉತ್ತರ ಕಾಲಾಮೃತ ಬರ್ದಿಲ್ಲ. ಅರ್ಥ ಆಯ್ತಲ್ವಾ? ಯಾವುದೇ ಗ್ರಂಥ ತಗೊಳ್ಳಿ, ಭಾಸ್ಕರ ಭಟ್ಟಾಚಾರ್ಯನು ಬರ್ದಿಲ್ಲ. ಯಾವ ನಕ್ಷತ್ರ ದೋಷ ಇದೆ ಅಂತ ಬರ್ದಿಲ್ಲ. ಎಲ್ಲ ಕಾಸಿಗೆ, ಅದು ಏನು ಶೋಕಿಗೆ, ಹೊಟ್ಟೆಪಾಡಿಗೆ ಸುಳ್ಳು ಹೇಳ್ತಾರ. ದೇವ್ರ ಭಗವಂತ ಮೆಚ್ತಾನೆ. ಅಟ್ಲೀಸ್ಟ್ ಹೊಟ್ಟೆಗೋಸ್ಕರ ಅಂತ, ಹೊಟ್ಟೆ ತುಂಬಿ ಎಕ್ಸ್ಟ್ರಾ ಶೋಕಿಗೆ ಸುಳ್ಳು ಹೇಳ್ತಾರಲ್ಲ, ಅವ್ರು ಮಾತ್ರ ಶ್ರಮಿಸಲ್ಲ. ಅವರಿಂದೇ ಓಡೋಗ್ತಾರೆ ಜನ, ಹುಚ್ಚುರ್ ತರ ಓಡೋಗ್ತಾರೆ. ಪೋಷಕರೇ ಮೊದಲು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇರೋದು. ಮೊದಲು ಪೋಷಕರೇ, ಪೇರೆಂಟ್ಸ್ ಆರ್ ಸ್ಪಾಯ್ಲಿಂಗ್ ದಿ ಹಿಂದೂ ಕಲ್ಚರ್. ಹಿಂದೂ ಸಂಪ್ರದಾಯ, ಹಿಂದೂ ಕಲ್ಚರು ಹಾಳಾಗ್ತಾ ಇರೋದೇ ಇಂಥದ್ದು. ಜ್ಯೋತಿಷ್ ಹತ್ರ ಹೋಗೋದು, ಕೆಟ್ಟದ್ ಕೇಳ್ಕೊಳ್ಳೋದು, ನಿನ್ನ ನಕ್ಷತ್ರ ಸರಿ ಇಲ್ಲ ಅಂತ ಬಂದು ಹೆಣ್ಮಕ್ಳು ಹೇಳೋದು, ಅದೇ ಮಗಳು ಹೇಳೋದು ನಿನ್ ಕಚಡಾ ನಕ್ಷತ್ರ ಅಂತೆ. ಅದೇ ತಾಯಿಂದ್ರೆ ಹೇಳ್ತಾರೆ. ಇದನ್ನ ತಿಳ್ಕೊಳ್ಳಿ. ಅದಕ್ಕೆ ಗಂಡಸರು ಏನ್ ಮಾಡ್ತಾರೆ, ಜ್ಯೋತಿಷರು ಕಂಡ್ರೆ ಆಗಲ್ಲ, ಜ್ಯೋತಿಷರು ಹತ್ರ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನೆಗೆಟಿವ್ ತುಂಬ ಕಳಿಸ್ತಾರೆ.
ಇನ್ನು ಗೊತ್ತಿಲ್ಲದೆ ಎಷ್ಟು ದುಡ್ಡು ಖರ್ಚು ಮಾಡ್ತಾಳೋ ಇವಳು. ಅದೇ ಗಂಡಸರಿಗೆ ಸ್ವಲ್ಪ ಯೂಸ್ ಮಾಡ್ತಾರೆ, ಎಲ್ಲ ವ್ಯವಹಾರ ಜ್ಞಾನದವರೆಲ್ಲ ಆಚೆ ಇರೋರಲ್ಲ ಅಂತ ಅವ್ರಿಗೆ ಗೊತ್ತು. ಹೆಂಗಸರಿಗೆ ಎಲ್ಲರೂ ವ್ಯವಹಾರ ಜ್ಞಾನ ಗೊತ್ತಾಗಲ್ಲ. ವೇಷ ನೋಡ್ಕೊಂಡು ಹೋಗ್ತಾರೆ, ಅವ್ನ ಮಾತಿನ ಶೈಲಿ ನೋಡ್ಕೊಂಡು ಹೋಗ್ತಾರೆ. ಜ್ಞಾನ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ ಪಾಪ, ಅವ್ರ ಕಷ್ಟದಲ್ಲಿರ್ತಾರೆ. ಸೊ ಅದನ್ನೇ ಫಸ್ಟ್ ಹೇಳ್ತಾ ಇರೋದು ಎಲ್ಲರಿಗೂ. ಜ್ಯೋತಿಷ್ಯದಲ್ಲಿ ಯಾವ ವಾಹಿನಿಲೂ ಈ ರೀತಿ ನಿಮಗೆ ಜ್ಯೋತಿಷ್ಯ ಹತ್ರ ಹೋಗ್ಬೇಡಿ ಹುಷಾರಾಗಿರಿ ಅಂತ ಇದೊಂದೇ ವಾಹಿನಿಲಿ ಹೇಳೋದು. ಎಲ್ಲಾ ವಾಹಿನಿಲೂ ಬಾಯಿ ಮುಚ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳಿ? ಅವ್ರಿಗೂ ಗೊತ್ತು ಪರಾಶರದಲ್ಲಿ ಹತ್ರ ಬರ್ದಿಲ್ಲ ಅಂತ. ಶಾಸ್ತ್ರ ಪ್ರಕಾರ ಡಿಬೇಟ್ ಮಾಡಿದ್ರೆ ಅಲ್ಲಿ ಬರ್ದೇ ಇಲ್ಲ, ಯಾವ ನಕ್ಷತ್ರನೋ ಕೆಟ್ಟದ್ದು ಅಂತ ಎಲ್ಲೂ ಬರ್ದಿಲ್ಲ ಅಲ್ಲಿ. 27 ನಕ್ಷತ್ರಕ್ಕೆ 27 ನಕ್ಷತ್ರದ ಒಳ್ಳೆ ಒಳ್ಳೆ ಗುಣಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮೂಲಾಗಂತೂ ಬೆಸ್ಟ್ ಗುಣ ಇದೆ, ಅದರಲ್ಲಿ ಆಶ್ಲೇಷ ಅಂತೂ ಇದ್ದಿದ್ದು ಒಳ್ಳೆ ಗುಣ ಇದೆ. ಇದನ್ನ ತಿಳ್ಕೊಳ್ಳಿ. ಯಾವುದೋ ಒಂದು ಮದುವೆ ಆಗಿಲ್ಲ, ಎಲ್ಲಾ ನಕ್ಷತ್ರದಲ್ಲೂ 27 ನಕ್ಷತ್ರಕ್ಕೆ 27 ನಕ್ಷತ್ರದಲ್ಲೂ ಮದುವೆ ಸಮಸ್ಯೆ ಇದೆ. ಅರ್ಥ ಆಯ್ತಾ? 27 ನಕ್ಷತ್ರಕ್ಕೆ 27 ನಕ್ಷತ್ರದವ್ರಿಗೂ ಬಿಸ್ನೆಸ್ ಸಮಸ್ಯೆ ಇದೆ. 27 ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲಾ 27 ನಕ್ಷತ್ರದವ್ರಿಗೂ ಮನೆ ಕಟ್ಟಿಲ್ದೇ ಇರತಕ್ಕಂಥ ಒಂದು ಸಮಸ್ಯೆ ಇರುತ್ತೆ. ಎಲ್ಲಾ ನಕ್ಷತ್ರದಲ್ಲಿ ಏನೇನ್ ನೀವು ನೇಮ್ ಮಾಡ್ತಿರೋ ಅದೆಲ್ಲ ಸಮಸ್ಯೆ ಇರುತ್ತೆ. ಸೊ ನಕ್ಷತ್ರ ಅಲ್ಲ ಇಂಪಾರ್ಟೆಂಟು, ನಮ್ಮ ಹಣೆ ಬರದಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳು. ಯಾವ ಜ್ಯೋತಿಷ್ಯ ದಶಾಭುಕ್ತಿ ಮಾತಾಡಲ್ವೋ ಅವನ ಅಸ್ಟ್ರಾಲಜರೇ ಅಲ್ಲ. ನಿಮ್ಮನ್ನ ಸುಳ್ಳು ಹೇಳಿ ತಲೆ ಕೆಡಿಸ್ತಕ್ಕಂಥ ವಿಚಾರ. ಏನ್ ಕೇಳ್ಬೇಕಾಯ್ತಮ್ಮ? ಏಪ್ರಿಲ್ ತಿಂಗಳಲ್ಲಿ ನಮ್ಮ ಯಜಮಾನ್ರು ತೀರ್ಕೊಂಡು ಗುರುಜಿ. ದೊಡ್ಡವಳಿಗೆ ನೋಡ್ತಿದ್ವಿ, ಚಿಕ್ಕವಳು ಇನ್ನೂ ಓದ್ತಿದ್ದಾಳೆ. ಈಗ ನಾನು ಯಾರ್ದು ಹೇಳಿ? ನಿಮ್ದು ಹೇಳ್ಬೇಕಾ ನಿಮ್ ದೊಡ್ಡವ್ರದ್ದು ಹೇಳ್ಬೇಕಾ? ಈಗ ನಿಮ್ ಜಾತಕ ತೋರಿಸಿ ಯಾರ್ದು ಕೇಳ್ತಾ ಇದ್ದೀರಾ? ಅಲ್ಲ, ನಾನು ನನ್ ಮಕ್ಳು ಮದುವೆ ಆಗೋರ್ಗು ಇರ್ತೀನಿಲ್ಲ ಅಂತ ನನಗ್ ಭಯ ಅಷ್ಟೇನೆ. ಏನ್ ಕಾಯಿಲೆ ಏನಾರಾಗಿದ್ಯಾ? ನನಗೇನಿಲ್ಲ ಗುರುಜಿ, ತುಂಬಾ ಭಯ, ಹಾರ್ಟ್ ಬೀಟ್ ಒಂಥರ ಏನೋ ಒಂಥರ ಭಯ. ಅದಕ್ಕೋಸ್ಕರ ಏನ್ ಭಯ? ನಿದ್ದೆ ಬರಲ್ಲ, ಊಟ ಸೇರಲ್ಲ. ಏನ್ ಭಯ? ಏನ್ ಕಾರಣಕ್ಕೆ? ನಮ್ಮ ಮನೆಯವ್ರು ತೀರ್ಕೊಂಡ್ರು ಏಪ್ರಿಲ್ ತಿಂಗಳಲ್ಲಿ ಗುರುಜಿ. ಏಪ್ರಿಲ್ ತಿಂಗಳಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಭಯ ಇರ್ಲಿಲ್ಲ? ಇಲ್ಲ ಗುರುಜಿ, ಆರಾಮಿದ್ವಿ, ಚೆನ್ನಾಗೇ ಇದ್ವಿ. ದೊಡ್ಡವಳಿಗೆ ನೋಡ್ತಾ ಇದ್ವಿ ಆಗ್ಲೇ. ಇವಾಗ್ಲೂ ಹಂಗೆ ನೋಡ್ತಿದೀವಿ. ಆದ್ರೂ ನನಗೊಂಥರ ಭಯ. ಅಟ್ಲೀಸ್ಟ್ ನಾನು ಬಿಟ್ಟು ಹೋಗ್ಬಿಡ್ತೀನ ಅಂತ ಭಯ ನನಗಷ್ಟೇ. ಏನು ಬಿಟ್ಟು ಹೋಗೋ ಕಾಂಬಿನೇಷನ್ ಇಲ್ಲ. ಬಟ್ ನೀವು ಮಾನಸಿಕವಾಗಿ ಚಿಂತನೆ ಬಂದೇ ಬರುತ್ತೆ. 4ನೇ ಮನೆ ಕಾಯಿಲೆ ಅಂತ ಬರುತ್ತೆ. ಇದು ಒಳ್ಳೇದಲ್ಲ. 4ನೇ ಮನೆದು ಕಾಯಿಲೆ ಬರ್ತಕ್ಕಂಥದ್ದು. ಆರಾಮಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಮಂತ್ರ ಕೊಡ್ತೀನಿ, ಅದನ್ನ ಹೇಳ್ಕೊಳ್ಳಿ. ಒಂದು ಬಲಗೈ ಉಂಗ್ರದ ಬೆರಳಿಗೆ ಎಲ್ಲ ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ಗುರುವಿನ ಅಂಶನ ತಗೊಂಡ್ ಬರ್ಬೇಕಾಗತ್ತೆ. ಒಂದು ಗೋಲ್ಡನ್ ಟೊಪ್ಯಾಸ್ ಅಂತ ಬರುತ್ತೆ, ದಯವಿಟ್ಟು ಹಾಕೊಳ್ಳಿ. ಅದ್ರ ಜೊತೆಗೆ ನೀವು ಇಲ್ಲಿ ದಾನ ಮಾಡ್ತಕ್ಕಂತ ಒಂದು ವಿಚಾರ ಬಂದಾಗ 4, 12 ಒಂದು ಮೊಸರನ್ನು ದಾನ ಮಾಡಿ. ಮೊಸರನ್ನು ಪ್ರತಿ ಶುಕ್ರವಾರ ಬಡವ್ರು ಕೊಡಿ. ಮೊಸರನ್ನ ಮಾಡ್ಬಿಟ್ಟು ದಾನ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತರ ಮೊಸರನ್ನ ಮಾಡ್ಕೊಂಡು ನೀವೇ ನಿಂತು ಕೊಟ್ಟು ಬನ್ನಿ, ಭಯ ಹೋಗುತ್ತೆ. ಭಯಕ್ಕೆ ಕಾರಣ 4, 5, 12 ಭಯದ ಕಾಂಬಿನೇಷನ್ 4, 5, 12 ಬರುತ್ತೆ. ಹಾಗೆ 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಯಥೇಚ್ಛವಾಗಿ ಒಂದು ಮಂತ್ರ ಕೊಡ್ತೀನಿ, ಅದನ್ನು ಹೇಳ್ಕೊಳ್ಳಿ. ಓಂ ಐಂ ನಮಃ ಅಷ್ಟೇ. ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ತಾ ಇರಿ. ಭಯನೂ ಹೋಗುತ್ತೆ, ಆರೋಗ್ಯವಾಗಿರ್ತೀರಾ, ಚೆನ್ನಾಗಿರುತ್ತೆ. ಆಗೋ ಟೈಮ್ಗೆ ಎಲ್ಲಾನು ಆಗತ್ತೆ. ನಮಸ್ಕಾರ. ಹಲೋ ಹೇಳಿ. ಹಲೋ ಹೇಳಿ, ಕೇಳಿಸ್ತಾ ಇದೆ. ನಾನು ಬೆಂಗಳೂರಿಂದ ಮಾತಾಡೋದು. ವೆರಿ ಗುಡ್. ಹೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಮುಂದೆ ವರ್ಷಿ. ಬಹಳ ಸ್ಲೋ ಆಗ್ತಾ ಇದೆ ನಿಮ್ ಮಾತುಗಳು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹೇಳಿ. 23/11/1981 ರಾತ್ರಿ 8:52 ಎಂಟಾ? ಹಲೋ, ಮಡಿಕೇರಿ. ಯಾವಾಗ ಹುಟ್ಟಿದ್ದು? 23/11 ಅಲ್ಲಮ್ಮ, ಟೈಮ್ ಹೇಳಮ್ಮ. ಟೈಮ್ ಹೇಳಿ. ಟೈಮ್ ರಾತ್ರಿ 8:52. 8:52 ಕೇಳಿಸಿಲ್ಲ. ಏನ್ ಪ್ರಶ್ನೆ? ಮಗನಿಗೆ ಕೆಲಸ 2-3 ವರ್ಷದಿಂದ ಇಲ್ಲ, ನಿರುದ್ಯೋಗ. ಕೆಲಸ ಯಾವಾಗ ಸಿಗುತ್ತೆ ಅಂತ. ಶನಿ ದಶ ನಡೀತಾ ಇದೆ. ಶನಿ ದಶಲ್ಲಿ 2022 ಬುಧ. ಶನಿಯ ಕಾಂಬಿನೇಷನ್ ನೋಡೋಣ. 4, 8, 9, 3, 6, 11, 1, 2, 4. 4, 11, 8 ಕಾಂಬಿನೇಷನ್ ಬಂದ್ರೆ ಕನ್ಸ್ಟ್ರಕ್ಷನ್ ಲೈನು, ಅಗ್ರಿಕಲ್ಚರ್ ಲೈನು, ಕೃಷಿ ಇಂಥ ಲೈನಲ್ಲಿ ಒಳ್ಳೇದಾಗತ್ತೆ. ಕೆಲಸದ ವಿಚಾರದಲ್ಲಿ 2, 6, 10, 11 ಬರಬೇಕು. 6 ಮಾತ್ರ ಇರೋದ್ರಿಂದ ಹಿಟ್ ಥಿಯರಿಗೆ ಹೋಗಿ ನೋಡೋಣ. 3, 1, 2, 4 ಇದೆ. ಕೃಷಿ ಮಾಡಿದ್ರೆ ಒಳ್ಳೆಯದು ಇದ್ದರೆ, ಇಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಲೈನು ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಹೋದ್ರೆ ಆಗತ್ತೆ. ಈಗ ಕೆಲಸದ ವಿಚಾರದಲ್ಲಿ ಬಂದಾಗ ಶನಿ ದಶ ನಡೀತಾ ಇರ್ತಕ್ಕಂಥದ್ದು ಇವಾಗ 22 ಬುಧ.
ಬುಧನ ಭುಕ್ತಿಲಿ 5 ಕಾಂಬಿನೇಷನ್ ಇದೆ, 7 ಬಿಸ್ನೆಸ್ ಮಾಡೋ ಒಂದು ಆಲೋಚನೆ, ಅದು ಲಾಸ್ ಆಗುತ್ತೆ, ಬೇಡ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಕೆಲಸ ಹುಡುಕ್ಬೇಕು, ಯಾವ್ದೋ ಲೈನ್ ಅಲ್ಲಿ ಕೆಲಸ ಸಿಕ್ಕರೆ ಕಷ್ಟ. ಕೆಲಸ ಬೇಗ ಶೀಘ್ರವಾಗಿ ಸಿಗಬೇಕು ಅಂತಂದ್ರೆ ನಮಗೆ ಒಂದು ಕೆಂಪು ದಾರ ಕಟ್ಕೊಳಕ್ ಹೇಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಬಟ್ ಆದ್ರೆ ಕೃಷಿ ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಕೆಲಸ ಸ್ವಲ್ಪ ಕಷ್ಟ. ನಮಸ್ಕಾರ. ಒಂದು ಬ್ರೇಕ್ ತಗೊಂಡ್ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337. ಸರ್, ನಾವು ಬೆಳಗಾವಿನ ಮಾತಾಡೋದು ಗುರುವೆ. ಹೇಳಿ ಸರ್. ಅದೇ ಮನೆ ಕಟ್ಟೆ ಯೋಗ ಆಯ್ತು ಅಂತ ಕೇಳಬೇಕಿತ್ತು. ನಂಬರ್ ಹೇಳಿ. 1 ರಿಂದ 249. 56 ಗುರುವೆ. 56. 4ನೇ ಮನೆ ಶನಿಯ ಕಾಂಬಿನೇಷನ್ ಅಲ್ಲಿ 8, 11. ನಿಮ್ದು ಯಾವ್ದಾದ್ರು ಜಮೀನ್ ಆಲ್ರೆಡಿ ಇದ್ರೆ, ಸೈಟ್ ಆಲ್ರೆಡಿ ಇದ್ರೆ ಕಟ್ಟಬಹುದು ಅಂತ ಬರ್ತಾ ಇದೆ. ಹೌದು ಗುರುವೆ. ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಇದೆ ನಂದು, ಅಲ್ಲೇ ವರ್ಕ್ಶಾಪ್ ಇದೆ. ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾ ಇದ್ದೆ ನಾನು. ಅಲ್ಲೇ ಕಟ್ಟಬಹುದು ಅಂತ ಬರ್ತಾ ಇದೆ. ಯಾಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ? ಕಟ್ಬೋದು. ಹಾ, ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಸರ್, ಲೋನ್ ಅದು ಆಗತ್ತಾ? ಬ್ಯಾಂಕ್ ಅವ್ರನ್ನ ಕೇಳ್ಬೇಕು, ಲೋನ್ ಆಗುತ್ತಾ? ಇಂಡಸ್ಟ್ರಿಯಲ್ ಶೆಡ್ ಇಟ್ಕೊಂಡು ನಾನು ಕೇಳ್ತಾ ಇದ್ರು ಲೋನ್ ಆಗುತ್ತಾ ಅಂತ. ಬ್ಯಾಂಕ್ ಅವ್ರು ಕೇಳಿ ಸರ್, ನಾನು ಬ್ಯಾಂಕರ್ ಅಲ್ಲ. ನಿಮ್ಮ ಯೋಗ್ಯತೆಗೆ ಲೋನ್ ಅವ್ರು ಕೊಡ್ತಾರ ಇಲ್ಲ ಅಂತ ಅವ್ರನ್ನ ಕೇಳಿ. ಮನೆ ಕಟ್ಟೋ ಯೋಗ ಇದೆ, ಆಯ್ತಾ? ಸೂರ್ಯ ಮತ್ತೆ ಚಂದ್ರ, ಸೂರ್ಯ 511 ಚಂದ್ರ, ಮನೆ ಕಟ್ಟೋ ಕಾಂಬಿನೇಷನ್ ನಿಮಗೆ ಮಂಗಳ ಮತ್ತೆ ರಾಹು. ಆಗತ್ತೆ ಸರ್, ಲೋನ್ ಅಲ್ಲಿ ಆಗತ್ತೆ ನಿಮಗೆ. ಹೆಚ್ಚು ಕಮ್ಮಿ ನೀವು 22 ನವೆಂಬರ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ, 23 ಸೆಪ್ಟೆಂಬರ್ ಒಳಗಡೆ ಮನೆ ಕಟ್ಟಿ ಮುಗಿಸ್ಬಿಡ್ತೀರಾ. ಇಷ್ಟೇ. ನಾವು ಕಾಂಬಿನೇಷನ್ ಟೈಮಿಂಗ್ ನೋಡಬೇಕು. ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ಇದು ಟೈಮಿಂಗ್, ಈ ಟೈಮಿಂಗ್ ನೋಡಿ ನಾವು ಹೇಳ್ತೀವಿ. ಸೂರ್ಯ ರಾಹು. ಯಾಕೆ ಸೂರ್ಯ ರಾಹು? ಇನ್ನು 2 ಉಳಿದ ಭುಕ್ತಿಗಳಲ್ಲಿ 4ನೇ ನಂಬರ್ ಇರೋಲ್ಲ. 4ನೇ ನಂಬರ್ ಇರೋದು ಅಂತಂದ್ರೆ ಮನೆ ಕಟ್ಟೋದು, ಅದು ಲೋನ್ ಅಲ್ಲಿ ನೋಡಿ. ಲೋನ್ ಅಂತ ಕೇಳಿದ್ರು 6 ಅಂದ್ರೆ ಲೋನು. ನಮ್ದ್ರಲ್ಲಿ ಹೇಳ್ಕೊಡ್ತೀವಿ ಯಾವ್ದು ಲೋನ್ ಅಂತ. ಇಲ್ಲಿ ಯಾವುದೇ ಒಂದು ಮಂಗಳನಲ್ಲಿ ನಿಮಗೆ 4 ಬರಲಿಲ್ಲ, ಯಾವುದೇ ಚಂದ್ರನಲ್ಲಿ 4 ಬಂದಿಲ್ಲ. ಇದು ಇಷ್ಟು ಈಸಿ ಸಬ್ಜೆಕ್ಟ್ ಅಂದ್ರೆ 5ನೇ ಕ್ಲಾಸ್ ಹುಡುಗನು ಕಲಿತಾನೆ. ಫೆಬ್ರವರಿ 16 ಬುಕ್ ಮಾಡ್ಕೊಳ್ಳಿ, ಇವತ್ತೇ ಬುಕ್ ಮಾಡ್ಕೊಳ್ಳಿ. ನಾನು ಇದನ್ನ ಕಲಿತೀನಿ, ನನ್ನ ಜೀವನದಲ್ಲಿ ಏನಿದೆ ಎಲ್ಲ ನೋಡ್ಕೋತೀನಿ. ಈ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನನ್ನ ಜೀವನನ ಅವ್ರ ಕೈಯಲ್ಲಿ ಕೊಡೋದಿಲ್ಲ. ಬರೀ ದೋಷ ಹೇಳಿ ಸಾವಿರಾರು ರೂಪಾಯಿ ಕೇಳ್ತಾರೆ. ಒಂದು ವಿದ್ಯೆಗೆ ಇಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿ. ಫೆಬ್ರವರಿ 16 ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಕಾಂಬಿನೇಷನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೂರ್ಯ ಚಂದ್ರ ಆಮೇಲೆ ಮಂಗಳ. ಯಾಕೆ ನವೆಂಬರ್ ಆದ್ಮೇಲೆ ಹೇಳಿದ್ದೀನಿ? ಟೈಮಿಂಗ್ ಮೇಲೆ ಇರೋದು ಜ್ಯೋತಿಷ್ಯ. ಇವತ್ತು ಇದು ಮಾಡ್ಕೊಂಬಿಡಿ ಆಗತ್ತೆ, ಪರಿಹಾರ ಮಾಡ್ಕೊಂಬಿಡಿ ಆಗತ್ತೆ ಅಂತಂದ್ರೆ ಮನುಷ್ಯನಷ್ಟು ಸುಳ್ಳು ಹೇಳೋನು ಇನ್ನೊಬ್ಬ ಇಲ್ಲ. ಅದು ಈ ರಂಗದಲ್ಲಿ ದೇವರ ಹೆಸರಲ್ಲಿ ಸುಳ್ಳು ಹೇಳ್ತಕ್ಕಂತ ವರ್ಸ್ಟ್ ಸ್ಥಿತಿ ನಮ್ಮ ಹಿಂದೂ ಜನಾಂಗಕ್ಕೆ ಬಂದಿದೆ. ಒಬ್ಬ ಗುರು ಆಗಿರ್ತಕ್ಕಂಥವನು ಅವನು ಹೇಳ್ಬೇಕವನು, ಇಲ್ಲ ಸಮಯ ಸ್ವಲ್ಪ ಸರಿ ಇಲ್ಲ, ಕೆಟ್ಟಿದೆ, ಸ್ವಲ್ಪ ಕಾಯ್ಬೇಕಾಗತ್ತೆ, ಪೂಜೆ ಮಾಡಿಸ್ಬಿಡಿ, 50,000 ಕೊಟ್ಬಿಡಿ, ಜೋಬಲ್ಲಿ ನನ್ನ ದೇವರಿದ್ದಾನೆ, ನಿಮ್ಗೆ ನಿಲ್ಲಿಸ್ಬಿಡ್ತೀವಿ. ಇಂಥ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲರೂ. ಬ್ಯಾನ್ ಆಗೋ ಸ್ಥಿತಿನೂ ಬರ್ತಾ ಇದೆ. ಜ್ಯೋತಿಷ್ಯ ಅಂತ ಹೇಳ್ತಾ ಇರೋದೇ ಈ ರೀಸನ್ಗೋಸ್ಕರ. ಏನಕ್ಕೆ ನಾವು ಬ್ಯಾನ್ ಆಗಬಾರ್ದು? ನಮಗೂ ಈ ಸಬ್ಜೆಕ್ಟ್ ಉಳಿಬೇಕು ಅಂತ ಆಸೆ. ದೊಡ್ಡ ದೊಡ್ಡ ಅಥಾರಿಟಿ ಅವ್ರು ಬ್ಯಾನ್ ಆದ್ರೆ ನಾವೇನ್ ಮಾಡೋದು? ಆ ಸ್ಥಿತಿ ಬರುತ್ತೆ. ಯಾಕೆ ಹೇಳಿ? ಇದ್ರಲ್ಲೆಲ್ಲ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ರೆ ಆ ಸಬ್ಜೆಕ್ಟ್ನ ಎಲ್ಲಿ ಉಳಿಸ್ತಾರೆ? ಒಬ್ರು ಇದ್ರ ಬಗ್ಗೆ ಫೈಟ್ ಮಾಡಲ್ಲ, ಯಾರು ಫೈಟ್ ಮಾಡೋಕ್ಕಾಗಲ್ಲ. ಎಲ್ಲ ಪರ್ಸನಲ್ ವಿಚಾರ ಅಲ್ವ ಇವೆಲ್ಲ, ಯಾರು ಫೈಟ್ ಮಾಡಲ್ಲ ಬಂದು. ಇದ್ರಲ್ಲಿ ಯಾವುದೂ ಇಲ್ಲ. ಇದ್ರಲ್ಲಿ ಉಳಿಸ್ಬೇಕು.
ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವೇದಗಳು ಅಷ್ಟೇ, ಜ್ಯೋತಿಷ್ಯನೂ ಅಷ್ಟೇ ಉಳಿಸ್ಬೇಕು. ಏನೋ 4 ಆಗಮಶಾಸ್ತ್ರ ಓದಿ ಒಂದ್ ಸ್ವಲ್ಪ ದೇವ್ರ ವಿಚಾರದಲ್ಲಿ ಕಲ್ತಿರ್ತಾರೆ, ಜ್ಯೋತಿಷ್ಯ ಕಲ್ತಿರಲ್ಲ ಎಷ್ಟೋ ಜನ. ಜ್ಯೋತಿಷ್ಯ ಎಷ್ಟೋ ಜನ ಕಲ್ತಿಲ್ಲ, 100% ಕಲ್ತಿಲ್ಲ. ಸುಮ್ಮನೆ ಹೋಗಿ ದಯವಿಟ್ಟು ಅದು ಇದು ಕೇಳ್ಕೊಂಡು ತಲೆ ತುಂಬಿಸ್ಕೊಂಡು ಬರಬೇಡಿ. ಹೇಳ್ತಾನೆ ಇದ್ದೀನಿ, ಬರಬೇಡಿ. ಅವ್ರಿಗೂ ಆಫರ್ ಕೊಟ್ಟಿದ್ದೀನಿ ನಾವು ಎಲ್ಲಾರ್ಗು. ನಾನು ಎಲ್ಲಾ ಕರ್ನಾಟಕದ ಸಂಘದ ಬೇರೆ ಇರ್ತಕ್ಕಂಥ ಜ್ಯೋತಿಷ್ಯ ಸ್ವಲ್ಪ ಸ್ವಲ್ಪ ಗೊತ್ತಿರೋರ್ಗೂ ಕೂಡ ಅರ್ಧ ಬೆಲೆ ಅಲ್ಲ, ಕಾಲು ಬೆಲೆಯಲ್ಲಿ ಆಫರ್ ಮಾಡಿದ್ದೀನಿ. ವೀಕ್ಷಕರೇ, ಇದು ಇನ್ಫಾರ್ಮೇಶನ್ ಇಟ್ಕೊಳ್ಳಿ. ಇದೇ ವೃತ್ತಿ ಮಾಡ್ತಕ್ಕಂಥವ್ರು ಅವರು. ಇವ್ರನ್ನ ಹುಡ್ಕೊಂಡು ಜನ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ನಾನು ಬೇರೆಯವ್ರಿಗೆ ಬಂದು ಕಲೀರಿ ಅಂತ ಹೇಳ್ತಕ್ಕಂಥದ್ದು ಅವರ ವ್ಯಕ್ತಿತ್ವ, ಅವ್ರ ವಿಚಾರಕ್ಕೆ ನೋಡ್ಕೊಳ್ತಾರೆ ಅಷ್ಟೇ. ಅವ್ರೇನು ಹೋಗಿ ಎಲ್ಲರಿಗೂ ನಾವು ಜ್ಯೋತಿಷ್ಯ ಹೇಳ್ಬೇಕು ಅಂತ. ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಸರ್ಟಿಫೈಡ್ ಕಾಪಿ ಮಾಡಿ ಕೊಡ್ತೀವಿ ನಾವಿಲ್ಲಿ. ISO ಸರ್ಟಿಫಿಕೇಶನ್ ಕೊಡ್ತೀವಿ. ಕಾಲು ಬೆಲೆಯಲ್ಲಿ ನಿಮಗೆ ಮಾಡಿಕೊಡ್ತೀನಿ, ಯಾಕಂದ್ರೆ ನೀವು ಜನಗಳನ್ನ ನೋಡ್ತೀರಾ ಅಂತ ಸಹೃದಯದಿಂದ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಒಬ್ರು ಬರೋದಿಲ್ಲ. ನಾನು ಹೇಳಿದ್ದೀನಿ, ಎಷ್ಟೋ ಸಂಘದಲ್ಲಿ ನಾನು ನಂಬರ್ಸ್ ಮಾಡಿದ್ದೀನಿ, ಗ್ರೂಪ್ ಮಾಡ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಟೈಮಿಂಗ್ ಹೇಳಬೇಕು, ಯಾವ ರೀತಿ ಮಾಡಬೇಕು. ಒಬ್ರು ಬರಲಿಲ್ಲ. ದೋಷ ಹೇಳ್ಕೊಂಡು ದೊಡ್ಡದಾಗಿ ಪೀಕಕ್ಕೆ ರೆಡಿ ಇದ್ರು. ನಮಸ್ಕಾರ, ಗುರುಜಿ. ಹೇಳಿ. ಗುರುಜಿ, ಪ್ರಶ್ನಾಶಾಸ್ತ್ರ 4 ನಮ್ಮ ಐದನ್ ಬಗ್ಗೆ ಕೇಳ್ಬೇಕು, ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು. ಮದುವೆ ವಿಚಾರ 7 ಶುಕ್ರ ಬಂದಿದೆ, ಮದುವೆ ಕೊಡ್ತಾನೆ, ತೊಂದರೆ ಇಲ್ಲ. ಶುಕ್ರನ ಕಾಂಬಿನೇಷನ್ ಅಲ್ಲಿ 11, 9, 6 ಸರಿಯಾಗಿರ್ತಕ್ಕಂಥ 7, 11, 9 ಇದೆ, ಬರುತ್ತೆ, ಏನ್ ತೊಂದರೆ ಇಲ್ಲ. 11 ಲಾಭ ಬರುತ್ತೆ. ಸ್ವಲ್ಪ ಅಡಚಣೆಗಳು ಬಂದು ಬರುತ್ತೆ. ಸೂರ್ಯನಲ್ಲಿ ಚಂದ್ರ ಜೂನ್ವರೆಗೂ, ಸೂರ್ಯನ ಕಾಂಬಿನೇಷನ್ 8 ಅಡಚಣೆಗಳೇ ಬರೀ. ಚಂದ್ರನಲ್ಲಿ 8 ಅಡಚಣೆಗಳು, ಮಂಗಳನಲ್ಲಿ 8, 2, 7, 11 ಇಲ್ವೇ ಇಲ್ಲ. 2, 9 ಕಾಂಬಿನೇಷನ್ 2, 7 ಬರುತ್ತೆ. ಓಕೆ, ಅಕ್ಟೋಬರ್ 22ನೇ ತಾರೀಕು ಆದ್ಮೇಲೆ ಮದುವೆ. 2022 ಅಕ್ಟೋಬರ್ಗಿನ ಮುಂಚೆ ಬರೀ ಅಡಚಣೆಗಳು. ಅವ್ರದ್ದು ಸೆಟ್ ಆದ್ರೆ ಇವ್ರಿಗೆ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಗಲ್ಲ. ಇರೋ ಬರೋರ್ ಮನೆಯಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗಬೇಕು. ಇವೆಲ್ಲ ಅಡಚಣೆಗಳು ಬರ್ತಾ ಇರ್ತಕ್ಕಂಥದ್ದು. ಅಡಚಣೆಗಳು ದೂರ ಆಗ್ಬೇಕು ಅಂತಂದ್ರೆ ಕೆಂಪು ಮೆಣಸಿನಕಾಯಿ ಅವನಿಗೆ ನಿವಾಳಿಸಿ ಕೊಡಿ. ಇನ್ನೊಬ್ಬರ ಒಂದು ಮೈಂಡ್, ಯಾರು ಮಧ್ಯದಲ್ಲಿ ಅಡ್ಡಬಾಯ್ ಹಾಕ್ತಾರೆ, ಕಾಲ್ ಹಾಕ್ತಾರೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೇನೆ ಇದ್ರ ಜೊತೆಗೆ ಒಂದು ಸಾಧ್ಯವಾದ್ರೆ ಒಂದು ಗೋಮೇಧಿಕ ಬಲಗೈ ಮಧ್ಯದ ಬೆಳಗ್ಗೆ ಧರ್ಸಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗತ್ತೆ. ನವೆಂಬರ್ ಆದ್ಮೇಲೆ 2023 ಅಕ್ಟೋಬರ್ ಒಳಗಡೆ ಮದುವೆ ಮುಗಿದೋಗಿರುತ್ತೆ ಅವ್ರದ್ದು. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ ಸರ್. ಡೈಲಿ ನೋಡ್ತಿದೀವಿ ಸರ್. ಡೈಲಿ ನಮ್ಮ ಅಪ್ಪ ಬಿದ್ದೆ ನೋಡ್ತಾರೆ. ನಿಮ್ಮ ಅಪ್ಪನ? ಹಾ ಸರ್. ಏನಕ್ಕೆ ಅವ್ರಿಗೆ ಇಷ್ಟ ಅಂತ ಇದು? ಹಾ, ತುಂಬಾ ಇಷ್ಟ ಸರ್ ಅವ್ರಿಗೆ. ಏನ್ ಇಷ್ಟ ಇದ್ರಲ್ಲಿ? ನಾವ್ ಏನು ಹೇಳೋದಿಲ್ವಲ್ಲ ಜ್ಯೋತಿಷ. ಅದೇ ಕಾಂಬಿನೇಷನ್ ಯಾಕೆ ನೋಡ್ತಿರಲ್ಲ ಸರ್, ಅದು ದೋಷ ಎಲ್ಲ ನಂಬೇಡಿ, ಈ ತರ ದೋಷ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಮ್ಮ. ಆಯ್ತು, ನಾನೇನೋ ಬೈತೀನಿ, ಬಡ್ಕೋತೀನಿ, ನಾನ್ ಸ್ವಲ್ಪ ಹಂಗೇನೆ. ನಮ್ಗೆ ಈ ಸಬ್ಜೆಕ್ಟ್ ಕರೆಕ್ಟ್ ಆಗಿರುತ್ತೆ ಸರ್. ನೀವು ನಿಮ್ಮ ಮನಸ್ಸಿನಲ್ಲಿರೋದು ಹೇಳಿ, ಇದು ಹೌದು ದೋಷ ಇದೆಯೋ ಇಲ್ವೋ, ಏನ್ ನಿಮ್ಗೆ ಏನ್ ಅನ್ಸ್ಬೋದು? ಅನ್ಸಿಕೆ ಇಲ್ಲ ಸರ್, ದೋಷ ಏನಿಲ್ಲ, ಹಂಗೆ ಅಂತ ಹೇಳಿ ನಮ್ಮ ಮಕ್ಕಳ ಮದ್ವೆಗೆ ಅಂತ ಹೇಳಿ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಅಂತ ಅಂದಿದ್ರು. ಆದ್ರೂ ಹೋದ್ರು ಏನೋ ಟ್ರೈ ಏನೋ ಆಗ್ಲಿಲ್ಲ ಸರ್, ಎಂತ ಆಗಿಲ್ಲ ಸರ್, ಸುಳ್ಳು ಅಂತ ಗೊತ್ತಾಯ್ತು ಸರ್ ಇವಾಗ. ಈ ತರ ವೀಕ್ಷಕರಿಗೆ ಗೊತ್ತಿರಲ್ಲ. ಅವ್ರು ಯಾರು ಅವ್ರ ಮೇಲೆ, ನನ್ನ ಮೇಲೆ ಗೂಬೆ ಕೂರಿಸ್ತಾರೆ, ಹಿಂಗ್ ಹೇಳ್ತಾ ಇದ್ದಾನೆ, ಹಂಗ ಹೇಳ್ತಾ ಅಂತೆಲ್ಲ ಒಗ್ಗಟ್ಟಾಗಿ ಮಾತಾಡ್ತಾ ಇರ್ತೀರ. ಒಳ್ಳೇದಕ್ಕೆ ಬೇಕಾದ್ರೆ ನಾನು ಸಾಯಕ್ಕೂ ಸಿದ್ಧ, ಯಾಕಂದ್ರೆ ಒಳ್ಳೇದಕ್ಕೆ ಸಾಯಕ್ಕೂ ಸಿದ್ಧ. ಯಾಕಂದ್ರೆ ಹಿಂದೂ ಧರ್ಮ ಉಳಿಬೇಕು. ತುಂಬಾ ಕಷ್ಟ ಇದೆ. ಇನ್ನೊಂದು 15 ವರ್ಷ ಆದ್ರೆ ಹಿಂದೂ ಧರ್ಮಕ್ಕೆ ಬಹಳ ಡಿಫಿಕಲ್ಟಿ ಇದೆ. ಅಸ್ಟ್ರಾಲಜಿ ಎತ್ತಿಡಿಯುತ್ತೆ, ಅದನ್ನ ಗೊತ್ತಿಲ್ಲ. ನಾನು ಇವತ್ತು ಹೇಳ್ತೀನಿ, ಜ್ಯೋತಿಷ್ಯ ಎತ್ತಿಡಿಯುತ್ತೆ. ಹಿಂದೂ ಧರ್ಮನ ಎತ್ತಿಡಿಯಕ್ಕೆ ಒಂದೇ ಒಂದು ಜೈ ಜೈ ಅಂತ ಹಾಕೊಂಡು ಇದೆಲ್ಲ ಹಾಕೊಳ್ಳೋದಲ್ಲ. ನೀವು ಅಸ್ಟ್ರಾಲಜಿನ ಇಟ್ಕೊಳ್ಳಿ. ಹಿಂದೂ ಧರ್ಮ ಹೆಂಗ್ ಹೋಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನೊಂದು ಪ್ರಶ್ನಾಶಾಸ್ತ್ರ ಹಾಕಿ ನಾನು ಎಷ್ಟೋ ವರ್ಷಗಳಿಂದ ಸಾಧನೆ ಮಾಡಿದ್ದೀನಿ. ಆ ರೆವಲ್ಯೂಷನ್ ಬರುತ್ತೆ ಜ್ಯೋತಿಷದಲ್ಲಿ. ಸೊ ನಮ್ದು ಧರ್ಮ ಉಳಿಬೇಕು. ಯಾಕೆ ಅಂತಂದ್ರೆ ಆ ಧರ್ಮದಲ್ಲಿ ಒಂದು ನೀತಿ ಇದೆ, ಆ ಧರ್ಮದಲ್ಲಿ ಒಂದು ಶಕ್ತಿ ಇದೆ. ನಮ್ಮವರೇ ಈ ತರ ದೋಷ ಅಂತ ಮಾಡ್ಕೊಂಡ್ಬಿಟ್ರೆ ಇನ್ನೇನ್ ಮಾಡೋದು ಅಲ್ವಾ? ನಮ್ಮಲ್ಲೇ ದೋಷ ಮಾಡ್ಕೊಂಡ್ರೆ ಹಿಂಗೆ. ನಮ್ಮಲ್ಲಿ ಹುಟ್ಟಿರೋರೆಲ್ಲ ಶ್ರೇಷ್ಠರು ಅಂತ ಬರ್ಬೇಕು. ಮೊದಲು ಎಲ್ಲಾ ನಕ್ಷತ್ರನು ಉತ್ತಮ ಅಂತ ಬರಬೇಕು. ಇನ್ನೊಂದು ಮನೇಲಿರ್ತಕ್ಕಂಥ ಒಂದು ಹೆಣ್ಮಗಳಿಗೆ ನಿಮಗೆ ಮೂಲ ಸರಿ ಇಲ್ಲ ಅನ್ನೋದು, ಅಥವಾ ಆಶ್ಲೇಷ ಸರಿ ಇಲ್ಲ ಅನ್ನೋದು, ಅಥವಾ ಅಂತವ್ರ ಜಾತಕ ತಗೊಂಡೋಗಿ ಇವ್ರನ್ನ ಮದುವೆ ಮಾಡ್ಕೋಬೇಡಿ ಅಂತ ಏನು ನಿರಾಕಾರವಾಗಿ ಹೇಳೋದು, ಇಷ್ಟೆಲ್ಲಾ ನಾವು ನೋಡಿ ಹೇಳದ್ಮೇಲೂ ಕೋರ್ಟಲ್ಲಿ ಎಷ್ಟೋ ಜನ ನಿಂತಿದ್ದಾರೆ ಅಲ್ವಾ ಮೇಡಮ್? ಹಿಂದೂ ಧರ್ಮದಲ್ಲಿ ಎಷ್ಟೋ ಜನ ಜ್ಯೋತಿಷ್ಯದ ಹತ್ರ ಹೋಗಿ ತಾನೇ ಮ್ಯಾಚ್ ಮಾಡಿಸೋದು. ಮ್ಯಾಚ್ ಮಾಡಿಸಿದ ಮೇಲೂ ಯಾಕಮ್ಮ ಕೋರ್ಟ್ಗೆ ಹೋಗ್ತಾರೆ? ಕೋರ್ಟಲ್ಲಿ ಯಾಕೆ ಇಷ್ಟು ಜನ ಇದ್ದಾರೆ? ಅವ್ರಿಗೋಗಿ ಪ್ರಶ್ನೆ ಕೇಳಿ, ನೀವೇ ಅಲ್ವೇನ್ರಿ ಸೆಟ್ ಮಾಡಿದ್ದು?
ಇಷ್ಟಕ್ಕೆ ಇಷ್ಟು ಗುಣಗಳು ಬರುತ್ತೆ, ಅದಿದೆ ಇದೆ ಅಂತ ಹೇಳಿದ್ರಲ್ವಾ. ನಾನು ಕೇಳೋ ಕ್ವಶನ್ ಅದು. ಹಣೆ ಬರನ ಬದಲಾಯಿಸಕ್ಕಾಗಲ್ಲ ಮೊದಲು, ಅಷ್ಟೇ. ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಈಗ ಯಾರೋ ಒಬ್ಬರದ್ದು ಯಾರೋ ಲವ್ ಮಾಡಿದ್ರು ಅಂತ ಇವಾಗ ನೋಡಿದ್ರಲ್ಲ ಪ್ರೋಗ್ರಾಮ್, ಅವ್ರಿಗೆ ಏನ್ ಸಜೆಷನ್ ಮಾಡ್ಬೋದು? ಸುಮ್ಮನೆ ಅದು ಬಿಟ್ಟು ಅದು ಮಾಡಿ ಇದು ಮಾಡಿ ಇವ್ರಿಗೆ ಆ ದೋಷ ಇದೆ ಪೂಜೆ ಮಾಡಿಸೋದ್ರಿಂದ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ ಒಬ್ಬರ ಮೇಲೆ ಇರೋ ಆಸೆ ಮೇಲೆ, ಆ ಥರ. ಓಕೆ, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇರೋದಲ್ಲ ಮೇಡಮ್, ಇದೊಂದು ಪ್ರೋಗ್ರಾಮ್ಗಿನ ಹೆಚ್ಚಾಗಿ ಇದರಲ್ಲೊಂದು ವಿಷಯ ಇದೆ. ಈ ವಿಷಯದ ಬಗ್ಗೆ ಎಲ್ಲರೂ ಆಲೋಚನೆ ಮಾಡಿ ಅಂತ ಹೇಳ್ತಾ ಇರೋದಷ್ಟೇ. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಅಷ್ಟೇ ಚಪ್ಪಾಳೆ ತಡ್ತಾರೆ ಕುತ್ಕೊಂಡು. ಬಟ್ ಸಮಸ್ಯೆ ನಮಗೆ ಮಾಡೋರು ಮಾಡ್ತಾನೆ ಇರ್ತಾರೆ. ನಮಗೇನು ಸಮಸ್ಯೆ ಮಾಡಲ್ಲ ಅಂತಲ್ಲ, ಕಾಲು ಹಿಡಿದು ಎಳಿಯಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವಿ, ಏನ್ ಬೇಕಾದ್ರೂ ಹೇಳ್ಕೋಬಹುದು ಅಂತ. ಏನ್ ಮಾಡಕ್ಕಾಗಲ್ಲ. ಹೇಳಿ, ನಿಮ್ದು ಹೇಳಿ ಇವಾಗ. ಸರ್ ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿ. ಡೇಟ್ ಆಫ್ ಬರ್ತ್ 1 ನಿಮ್ಮ ಅಕ್ಕಂದೇ ತಾನೇ ಅದೇನೋ ಹೇಳಿದ್ರಲ್ಲ, ಎಂತದೋ ಎಲ್ಲೋ ಊರಿಗೆ ಹೋಗಿದ್ರಿ ಅದು ಮಾಡ್ಕೊಂಡು, ಅದು ಅವ್ರದೇನ ಇದು? ಡೇಟ್ ಆಫ್ ಬರ್ತ್ ಹೇಳಿ. 1/9/1990. ಹುಟ್ಟಿದ್ದು ಬೆಳಗಿನ ಜಾವ 3:38. ಹುಟ್ಟಿದೂರು ಶಿವಮೊಗ್ಗ ಸರ್. ಏನ್ ಪ್ರಶ್ನೆ ಸರ್? ಇವಳಿಗೆ ಎಂತ ಕೆಲಸನೂ ಆಗ್ತಾ ಇಲ್ಲ, ಮದ್ವೆನೂ ಆಗ್ತಾ ಇಲ್ಲ. ಪೂಜೆ ಆಯ್ತಲ್ವಾ? ಮದ್ವೆ ಬಗ್ಗೆ ಕೇಳಿ. ಪೂಜೆ ಮಾಡಿಸಿದಿರಿ ಅಂತ ಹೇಳಿದ್ರಲ್ವಾ? ಹಾ ಸರ್, ಪೂಜೆ ಮಾಡ್ತಿದ್ವಿ. ಏನು ಎಷ್ಟು ವರ್ಷ, ಎಷ್ಟು ದಿವಸ ಆಯ್ತು? ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿವಸ? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಪೂಜೆ ಮಾಡಿಸಿ. ಮತ್ತೆ ಅವ್ರು ಹೇಳಿದವ್ರು ಪೂಜೆ ಮಾಡಿಸಿರೋರಿಗೆ ಅವ್ರ ಸಬ್ಜೆಕ್ಟ್ ಮೇಲೆ ಸ್ಟ್ರಾಂಗ್ ಇರ್ಲಿಲ್ವಾ? ನೀವು ಮಾಡಿಸಿ ಆಗತ್ತೆ ಅಂತ ಅವ್ರು ಹೇಳ್ತಾರಲ್ಲ. ಹಿಂಗೆ ಈ ತರದ ಎಷ್ಟು ಎಕ್ಸಾಂಪಲ್ ಬೇಕು ಗೊತ್ತಾ ನಿಮ್ಗೆ? ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಅಟ್ಲೀಸ್ಟ್ ಯಾವ ಡೇಟ್ ಬರುತ್ತೆ ಅಂತ ನೋಡೋಣ. ರಾಹು ದಶೆ 2021 ಡಿಸೆಂಬರ್ಗೂ ಗುರು. ರಾಹುವಿನ ಕಾಂಬಿನೇಷನ್ 6, 1 ಇದೆ, 7 ಕೆಳಗಡೆ 1, 6, 9, 11 ಎಲ್ಲ ಬರ್ತಾ ಇದಾವೆ. ಗಂಡುಗಳು ಬರ್ತಾ ಇಲ್ಲ ಅಂತಲ್ಲ, ಬರ್ತಾ ಇದಾವೆ. ಎಸ್. ಇಲ್ಲಿ ಸಾಮಾಜಿಕ ಪಿಡುಗು ನೋಡೋಣ ಫಸ್ಟ್. ಲಗ್ನದಲ್ಲಿ ಮಂಗಳನಲ್ಲಿ ಅಲ್ಲಿದೆ ರಾಹು ಕೇತು ಗುರು, ಸಮಸ್ಯೆ ಇಲ್ಲ. ಜ್ಯೋತಿಷ್ಯ ಜಾತಕದಲ್ಲಿ ಯಾರು ತೆಗೆದಾಕಕ್ಕೆ ಏನ್ ಮಾಡ್ತಾರೆ, ಈ ಹುಡುಗಿ ಬೇಡ ಅಂದ್ರೆ ಈ ಮಂಗಳ ಏನಾರು ಇಲ್ಲಿದ್ರೆ ಅಥವಾ ಇಲ್ಲಿದ್ರೆ ಹುಡುಗಿ ಬೇಡ ಅಂದ್ಬಿಡ್ತಾರೆ. ಓಕೆ, ಬಟ್ ಆ ತರದ್ದು ಯಾವುದು ಸಾಮಾಜಿಕ ದೋಷ ಅಂತ ಕರಿತೀನಿ ಇದು ನಿನ್ ಮೇಲೆ. ಎಲ್ಲೆಲ್ಲಿ ಕುಜ ಕೂತಿದೆ, ಇವರು ಮೇಧಾವಿಗಳು, ಎಲ್ಲ ಕಲ್ತಿರೋರೆಲ್ಲ ಮೇಧಾವಿಗಳು. ಎಲ್ಲೂ ಪ್ರೂವ್ ಮಾಡಿಲ್ಲ. ತಗೊಂಡ್ಬಂದು ಇಂಥ ಜಾತಕ ನಾವು ಕುಜ ಈ ತರ 8ನೇ ಮಲ್ಲಿರೋರು ಇವ್ರು ಗಂಡ ಸತ್ತಿದ್ದಾರೆ ಅಂತ ಪ್ರೂವ್ ಮಾಡ್ಬಿಡಿ ನೋಡೋಣ. ಎಲ್ಲಾದ್ರೂ ನಾನು ಪ್ರೂವ್ ಮಾಡ್ತೀನಿ. ಎಷ್ಟಿದೆ ನನ್ನ ಹತ್ರ ಗೊತ್ತಾ ಜಾತಕ? ಡಿಬೇಟ್ಗೆ ಬಂದಾಗ ಅದನ್ನು ಓಪನ್ ಮಾಡ್ತೀನಿ. ಸುಮ್ನೆ ಯಾಕೆ ತೋರಿಸ್ಲಿ? 50 ಜಾತಕ 8ನೇ ಮನೇಲಿ ಕುಜ ಇರ್ತಕ್ಕಂಥ ತೋರಿಸ್ತೀನಿ. ಆರಾಮಾಗಿದ್ದಾರೆ, 40 ವರ್ಷ ಬಾಳ್ವೆ ಮಾಡ್ಕೊಂಡು ಒಬ್ಬರ ಜೊತೆ ನೆಮ್ಮದಿಯಾಗಿದ್ದಾರೆ. ಅದೇ ಕುಜ. ಅದು ಏನು ಶತ್ರು ಮನೇಲಿ, ಏನ್ ಮಿತ್ರ ಅದು ಇದು ಅಂತ ಹೇಳ್ತಾರೆ. ನಾವು ಅಲ್ಲಿ ಬಂದಾಗ ಆ ಗ್ರಹ ಈದ್ ನೋಡ್ತಾ ಇದೆ, ಈ ಗ್ರಹ ಅವ್ರು ನೋಡ್ತಾ ಇದೆ. ಆಮೇಲೆ ಇದರಲ್ಲಿ ಎಕ್ಸೆಪ್ಷನ್ಸ್ ಹೇಳ್ಬಿಡ್ತಾರೆ. ಅವಾಗ ಅದಕ್ಕಿಂತ ಮುಂಚೆ ಎಕ್ಸೆಪ್ಷನ್ಸ್ ಹೇಳಲ್ಲ. ನಾನು ಬಂದು ತೋರ್ಸಾದ್ಮೇಲೆ ಎಕ್ಸೆಪ್ಷನ್ಸ್ ಹೇಳ್ತಾರೆ. ಮುಂಚೆನೆ ಎಕ್ಸೆಪ್ಷನ್ಸ್ ಹೇಳಿ. ದೇರ್ ಆರ್ 100 ಎಕ್ಸ್ಪೆಕ್ಷನ್ಸ್. ಅರ್ಥ ಆಯ್ತಲ್ಲ? ಇವ್ರು ನೋಡೋಣ ಪಾಪ 32 ಇಯರ್ಸ್ ಆಯ್ತು. ರಾಹು 7, ರಾಹುವಿನ ಕಾಂಬಿನೇಷನ್ ಅಲ್ಲಿ ಗುರು ಮುಗೀತು. ಶನಿ ಗುರುವಿನ ಕಾಂಬಿನೇಷನ್ 1-6 ಮದುವೆ ಕೊಡಲ್ಲ. 1-6 ಮದುವೆ ಕೊಡಲ್ಲ. ಶನಿ ಮದುವೆ ಕೊಡುತ್ತೆ. ಎಸ್, ಆಲ್ರೆಡಿ ಹತ್ರ ಬಂದಿದೆಯಮ್ಮ. ಕಷ್ಟದಿಂದ ಆಗತ್ತೆ ನಿಮಗೆ. 2024 ಅದರಲ್ಲಿ ಶುಕ್ರ 23 ಜನವರಿಯಿಂದ 23 ಜೂನ್ ಒಳಗಡೆನೆ ಮದುವೆ ಆಗೋದು. ಅದಕ್ಕಿಂತ ಮುಂಚೆ ಆಗೋದು ಕಷ್ಟ. ಅರ್ಥ ಆಯ್ತಲ್ಲ? ಜೂನ್ಗೆ ಖಂಡಿತ ಆಗತ್ತೆ, 23 ಇವಾಗಲ್ಲ. ಸೊ ಇದರಲ್ಲಿ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಅಕ್ಕಿ ದಾನ ಮಾಡಿ ಪ್ರತಿ ಸೋಮವಾರ ಬಡವರಿಗೆ, ಕಡು ಬಡವರಿಗೆ ಮಾಡಿ. ದೇವಸ್ಥಾನಕ್ಕೆ ಮಾಡಕ್ ಹೋಗ್ಬೇಡಿ ಜಾಸ್ತಿ. ಆ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿದ್ರೆ ಮಾತ್ರ ಮಾಡಿ. ಅನ್ನದಾನಗಳು ನಡೆಯಲ್ಲ ಅಲ್ಲಿ, ಪ್ರಸಾದಗಳು ಕೊಡಲ್ಲ ಜಾಸ್ತಿ ಯಥೇಚ್ಛವಾಗಿ ಅಂದಾಗ ಅಲ್ಲಿ ಹೋಗಿ ಕೊಡಬೇಡಿ. ಸೊ ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅಂದ್ರೆ ಅಲ್ಲಿ ಅನ್ನದಾನ ನಿತ್ಯ ನಡೆಯುತ್ತೆ. ಶುಕ್ರವಾರಗಳು ಅವ್ರು ಕೊಡ್ತಾರೆ. ಸೊ ಅವ್ರಿಗೆ ಕೊಡಿ ದಯವಿಟ್ಟು. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅನ್ನದಾನ ನಡಿಬೇಕು ದೇವಸ್ಥಾನಗಳಲ್ಲಿ, ಅನ್ನದಾನ ನಡಿಬೇಕು. ಸೊ ಎಲ್ಲಿ ಅನ್ನದಾನ ನಡೆಯಲ್ವೋ ಅಲ್ಲಿ ನೀವು ದಾನ ಕೊಟ್ಟರು ವರ್ಕ್ ಆಗಲ್ಲ. ಅಲ್ಲಿ ಆಗಿಲ್ಲ, ನಮ್ಮ ಏರಿಯಾದಲ್ಲಿ ಹತ್ರ ಕೊಡಲ್ಲ ಸರ್, ಅವ್ರು ದೇವಸ್ಥಾನ ಮಾಡ್ತಾರೆ, ತಟ್ಟೆ ಕೇಸ್ ನೋಡ್ತಾರೆ, ಹೋಗ್ತಾರೆ, ಅದು ಓಕೆ, ಅಲ್ಲಿ ಬೇಡ. ಸೊ ಎಲ್ಲಿ ನಿಮಗೆ ಅನ್ನದಾನ ನಡೆಯುತ್ತೋ ಅಲ್ಲಿ ಕೊಡಬೇಕು. ಅವಾಗ ನಿಮಗೆ ಆ 1ನೇ ಮನೆ 6ನೇ ಮನೆ ಲೆಸ್ ಆಗುತ್ತೆ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಿಮಗೆ ಇವ್ರಿಗೆ 1, 2, 3, 12, 7, 6, 8 ಮುಖದ ರುದ್ರಾಕ್ಷಿ ಹಾಕ್ಸಿ. ಮತ್ತೆ ಒಂದು ಪೆರಿಡಾಟ್ ಅಂತ ಒಂದು ಉಂಗುರ ಬರುತ್ತೆ, ಅದನ್ನು ಹಾಕ್ಸಿ. ಹಾಗೆ ಇದ್ರ ಜೊತೆಗೆ ಒಂದು ಕೆಂಪು ಮೆಣಸಿನ ಪುಡಿ ಯಾವ್ದಾರು ಇದರಲ್ಲಿ ಒಂದು ಅಡಿಗೆ, ಅದು ಮದುವೆ ಕಾರ್ಯದಲ್ಲಿ
ಅಥವಾ ಗೃಹ ಪ್ರವೇಶ ಕಾರ್ಯದಲ್ಲಿ ಸ್ವಲ್ಪ ಖಾರದ ಪುಡಿ ಅಲ್ಲಿ ಡೊನೇಟ್ ಮಾಡ್ಬೇಕಲ್ಲಿ, ಅಲ್ಲಿ ಅಡಿಗೆಗೆ ಇದನ್ನ ಹಾಕಿ ಅಂತ. ಎಷ್ಟೋ ವಿಚಾರಗಳು ಚೇಂಜಸ್ ಆಗುತ್ತೆ. ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮನೆ ಸೇಲ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. 1 to 245 72. ಯಾವಾಗ ಸೇಲ್ ಆಗುತ್ತೆ? ಓಕೆ. ಸೂರ್ಯದಶಲ್ಲಿ 22 ಜೂನ್. 3 ಇದೆಯಾ 5 ಇದೆಯಾ? ಇಲ್ಲ. ಪೋರ್ಷನ್ ಮಾತ್ರ ಸೇಲ್ ಮಾಡ್ಬೇಕು ಅಂತಿದ್ರ ಪೂರ್ತಿನ? 1 ಪೋರ್ಷನ್ ಗುರುಜಿ. ಪೋರ್ಷನ್ ಯಾಕೆ ಅಂತ ಹೇಳ್ತೀನಿ ನಾನು. ಇಲ್ಲಿ ನಾವು ಇಮಿಡಿಯೇಟ್ ಆಗಿ ನಾವು ಕಂಡು ಹಿಡಿತೀವಿ. ಯಾಕಂದ್ರೆ ಯಾವಾಗ 5, 10 ಜೊತೆ 4 ಮಿಕ್ಸ್ ಆಗಿರುತ್ತೆ, ಪೂರ್ತಿ ಮಾರಲ್ಲ, ಪೋರ್ಷನ್ ಮಾತ್ರ ಮಾರೋದು. ಅರ್ಥ ಆಯ್ತಾ? ಇಂಥ ಬ್ಯೂಟಿಫುಲ್ ಜ್ಯೋತಿಷ್ಯ ಇವಾಗ ಹೇಳ್ತಾ ಇದೀನಲ್ಲ ವೀಕ್ಷಕರೇ, ನಾನ್ ನಿಮಗೆ ಒಂದು ಕರೆ ಕೊಡ್ತಾ ಇದ್ದೀನಿ, ಬನ್ನಿ ನಕ್ಷತ್ರ ನಾಡಿ ಸಪೋರ್ಟ್ ಮಾಡಿ. ಇಂಥ ಬ್ಯೂಟಿಫುಲ್ ಇನ್ಸ್ಟೆಂಟ್ ಆಗಿ ಹೇಳ್ತೀನಿ ನಾನು, ಇಂಥದ್ದೇ ಆಗ್ತಾ ಇದೆ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಕಣ್ಣಲ್ಲಿ ರಕ್ತ ಬರುತ್ತೆ. ಇಂಥ ಸಬ್ಜೆಕ್ಟ್ ನಾವು ಹೋಗಿ ಹಾಳು ಮಾಡ್ತಾ ಇದೀವಲ್ಲ, ಮಾರ್ಕೆಟ್ ಅಲ್ಲಿರೋರೆಲ್ಲ ಹಾಳು ಮಾಡ್ತಾ ಇದಾರಲ್ಲ, ಅವ್ರು ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರೋರೆಲ್ಲ ಏನೂ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋರು ವೀಕ್ಷಕರು, ಅವ್ರದ್ದೇನೋ ಸಮಸ್ಯೆಗೆ. ನಿಜವಾದ ಜ್ಯೋತಿಷ್ಯ ಕಲ್ತಿರೋರು ಇವ್ನು 15 ದಿವಸದಲ್ಲಿ ಹೇಳ್ಕೊಡ್ತಾನೆ ಅಂತ ಕಾಲೆಳಿತಕ್ಕಂಥ ಬುದ್ಧಿಗಳೇ ಜಾಸ್ತಿ ಇರೋದು. ಇವ್ನು ಎಲ್ಲಿ ಹಾಳು ಮಾಡೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇದು ವಾಹಿನಿಯಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ, ನನ್ನ ಸಮಸ್ಯೆ ಹೇಳ್ತಾ ಇದ್ದೀನಿ ನಿಮಗೆ. ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಇವ್ನಿಗೇನಾರು ಕಾಲೆಳೆಯೋಣ ಅಂತ, ಹೆಂಗ್ ಕಾಲೆಳಿಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಮಾಡೋದು ನೋಡಿದೀವಿ, ಅರ್ಥ ಆಯ್ತಲ್ಲ. ಬಿಸ್ನೆಸ್ ಅಲ್ಲಿ ಮಾಡೋದು ನೋಡಿದೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜಾಸ್ತಿ ಇದೆ. ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ಇಲ್ಲಿರೋದು ಅಲ್ಲಿ ಹೇಳ್ತಾರೆ. ಜ್ಯೋತಿಷ್ಯ ಕಲ್ತಿರೋರಿಗೆ ಒಂದು ಕೆಟ್ಟ ಬುದ್ಧಿ ಇದೆ. ಜ್ಯೋತಿಷ್ಯ ಕಲ್ತಿರ್ತಕ್ಕಂಥ ಎಲ್ಲರಿಗೂ ಕೆಟ್ಟ ಬುದ್ಧಿ ಇದೆ. ಅಹಂ ಜಾಸ್ತಿ. ಯಾಕಂದ್ರೆ ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಎತ್ತಿಡಿಯಲ್ಲ, ಅವನ್ನ ದೂರ ಇಡ್ರಿ, ನಮ್ ಬಳಗ. ಅದಕ್ಕೆ ಎಷ್ಟೋ ಜನ ಈ ಕಲಿಯೋರ್ನ ದೂರ ಇಟ್ಟಿರೋದು. ಇಲ್ಲಿ 3, 5, 10 ಕಾಂಬಿನೇಷನ್ ನೋಡಬೇಕು. ಸೂರ್ಯದಶದಲ್ಲಿ 2022 ಜೂನ್ವರೆಗೂ ಚಂದ್ರನಲ್ಲಿ 5, 10 ಕಾಂಬಿನೇಷನ್ ಇದೆ. ಲಾಭ ಬರಬೇಕು ಮಂಗಳನಲ್ಲಿ. ಇದು ಸ್ವಲ್ಪ ಒಂದು ಪೋರ್ಷನ್, ಅದು ಇಷ್ಟ ಆಗದೆ ಇರೋ ಪೋರ್ಷನ್ ಇದು. 4, 10 ಮಿಕ್ಸ್ ಆಗಿದೆ. ರಾಹುನಲ್ಲಿ ಏನಾದ್ರು ಸೇಲ್ ಆಗುತ್ತಾ? 3, 5, 10, 11 ಕಾಂಬಿನೇಷನ್ ಬರುತ್ತೆ. ರಾಹುನಲ್ಲಿ ಖಂಡಿತ ಸೇಲ್ ಆಗುತ್ತೆ. 2023 ಸೆಪ್ಟೆಂಬರ್ ಒಳಗಾಗುತ್ತೆ, ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ. 2023 ಸೆಪ್ಟೆಂಬರ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಒಂಚೂರು ಲಾಸ್, ಅಂದ್ರೆ ಸ್ವಲ್ಪ ಕಮ್ಮಿಗೆ ಕಾಂಪ್ರಮೈಸ್ ಆಗಬೇಕು. ಯಾಕಂದ್ರೆ ಅಲ್ಲಿ 12 ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಸೊ ಇಲ್ಲಿ ನಮಗೆ ಕಾಂಬಿನೇಷನ್ 10, 11, 3, 5, 10 ಎಲ್ಲ ಬರುತ್ತೆ. 3, 5, 10, 11 ಇಲ್ಲಿ ಬರುತ್ತೆ. ಸೊ 22 ಅಕ್ಟೋಬರ್ ಆದ್ಮೇಲೆ ಆಗೋದು. ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಅಕ್ಟೋಬರ್ ಇಂದಾನೆ ನಿಮಗೆ ಕಾಸು ಅದರಿಂದ ಬಂತು ಅಂತ ಬರುತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮಸ್ತೆ ಗುರುಜಿ. ನಮ್ ತಾಯಿ ನಿಮ್ಗೆ ದೊಡ್ಡ ಫ್ಯಾನ್ ಗುರುಜಿ. ನೀವುಗಳೆಲ್ಲ ಯಾಕೆ ಫ್ಯಾನ್ ಆಗಲ್ಲ? ಯಂಗ್ಸ್ಟರ್ಸ್ ಎಲ್ಲ ವಯಸ್ಸಾದವರು ಇಲ್ಲ ಗುರುಜಿ, ನಮ್ ತಾಯಿಗೆ ನೀವು ತುಂಬಾ ಇಷ್ಟ. ಈವ್ನಿಂಗ್ ಬ್ಯಾಟಿಗೆ ಸೇರ್ಕೊಂಡಿದ್ದಾರೆ ವಿಜಯ್ ಕುಮಾರಿ ಕೇನ್ ಅಂತ. ನೀವ್ ಯಾಕೆ ಫ್ಯಾನ್ ಆಗಿಲ್ಲ ನಮ್ಗೆ? ಇಲ್ಲ ಸರ್, ಜೊತೆಲಿ ಕೂತಿರ್ತೀವಿ, ಕೇಳ್ತೈತೆ ಗುರುಜಿ. ಹೆಂಗಿದೆ ಕ್ಲಾಸು? ಸೂಪರ್ ಆಗಿದೆ ಗುರುಜಿ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಗುರುಜಿ. ಸೈಂಟಿಫಿಕ್ ಇನ್ಸ್ಪೈರ್ ಆಗಿರ್ಲಿಲ್ಲ, ಬಟ್ ನಿಮ್ ಕ್ಲಾಸ್ ಕೇಳಿ ಹಿಂಗೂ ಇರುತ್ತಾ ಲೈಫ್ ಅಂತ ಅನ್ಸ್ತು ಗುರುಜಿ. ಅದೇ ನಾನು ಹೇಳೋದು, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಈ ಜ್ಯೋತಿಷ್ಯ ಇದೆಯಲ್ಲ. ನಿಮ್ಮ ಹೆಸರೇನು? ಸುಭಾಷ್ ಗೌತಮ್ ಗುರುಜಿ. ಸುಭಾಷ್ ಗೌತಮ್ ಅವರು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತೀನಿ ಗುರುಜಿ. ನಂಗೆ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದಕ್ಕೆ ನೋಡೋಣ. ಏನಿಲ್ಲ, ನಿಮ್ ತಾಯಿ ಇದಾರೆ, ನಮ್ಮ ಆಪ್ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಲೆಕ್ಚರ್ ಆಗಿದ್ದೀರಾ, ಇನ್ನೊಬ್ರು ಪಾಠ ಮಾಡ್ತಾ ಇದ್ದೀರಾ. ಸೊ ಜ್ಯೋತಿಷ್ಯ ಹಿಂಗೂ ಇರುತ್ತಾ ಅಂತ ನಿಮ್ಗೊಂದು ಆಶ್ಚರ್ಯ ಆಯ್ತಲ್ವಾ? ಹೌದು ಗುರುಜಿ, ನಾವೆಲ್ಲ ಬರೀ ಎಂತಾರೆ ದೋಷಗಳು ನಿವಾರಣೆಗಳು ಕೇಳಿದೀವಾಗ್ಲಿ, ನಾವೇ ಇದನ್ನ ಹೆಂಗ್ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ಮೇ ಬಿ ನೀವ್ ಒಬ್ಬರೇ ಅನ್ಸುತ್ತೆ. ಗಾಡ್ ಗಿಫ್ಟ್ ಈ ಭೂಮಿ ಮೇಲೆ ನೀವ್ ಒಬ್ಬರೇ ಅನ್ಸುತ್ತೆ ಎಲ್ಲಾರನ್ನೂ ರೆಡಿ ಮಾಡ್ತಿರೋದು ಗುರುಜಿ. ಏನು ಇಲ್ಲಿಂದ ಮಾಡ್ಬೇಕು, ವರ್ಲ್ಡ್ ವೈಡ್, ಇಂಡಿಯಾ ವೈಡ್ ಹೋಗ್ಬೇಕು. ಸೊ ನನಗೆ ಕಾಲ್ ಎಳಿಯೋರು ಆ ಕಡೆ ಈ ಕಡೆ ಇದಾರಲ್ಲ, ಅವ್ರು ಸುಮ್ನೆ ಆಗ್ಬಿಟ್ರೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದು. ಹೋಗ್ತೀವಿ, ಲೇಟ್ ಆಗುತ್ತೆ. ಕಾಲ್ ಎಳಿಯೋರು ಸ್ವಲ್ಪ ಇದಾರೆ. ಅವ್ರನ್ನ ಬೈತಾ ಇರೋದು ಸಬ್ಜೆಕ್ಟ್ ಮೇಲೆ, ಯಾರನ್ನು ವ್ಯಕ್ತಿನ ಬೈಯಲ್ಲ ನಾನು. ಐ ಆಮ್ ನೆವರ್ ಎವರ್ ಟೆಲಿಂಗ್ ಟು ಎನಿ ಇಂಡಿವಿಜುವಲ್. ಎಲ್ಲರೂ ದೇವರುಗಳೇ, ಎಲ್ಲ ಪ್ರತಿಯೊಬ್ರು ಅವ್ರ ಆತ್ಮ ಶುದ್ಧಿನೇ. ಒಬ್ಬ ಸಣ್ಣದಾಗಿ ಏನೂ ಕಲಿದಲೆ ಪಂಚಾಂಗ ಇಟ್ಕೊಂಡು ಹೇಳೋನು ದೇವ್ರೆ. ಅವರ ಸಬ್ಜೆಕ್ಟ್ ಮೇಲೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಹೊರತು ವೈಯಕ್ತಿಕವಾಗಿ ನಾನು ಹೇಳ್ತಾನೆ ಇಲ್ಲ. ನನ್ನ ಹೇಳಿಕೆಯಲ್ಲಿ ಸ್ಪಷ್ಟನೆ ಖಂಡಿತ ಇದೆ, ಸ್ಪಷ್ಟ ಇದೆ. ಹಿ ಮೈಟ್ ಬಿ ಎ ವೆರಿ ಗುಡ್ ಪರ್ಸನ್, ಬಟ್ ದಿ ಸಬ್ಜೆಕ್ಟ್ ಈಸ್ ನಾಟ್ ರೈಟ್. ಅಂದ್ರೆ ರೈಟ್ ವೇಲಿ ಅವರು ಹಿ ಇಸ್ ನಾಟ್ ಟೆಲಿಂಗ್ ಟು ದಿ ಪಬ್ಲಿಕ್. ಯಾಕಂದ್ರೆ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿರೋರು
ಹಿ ಶುಡ್ ಬಿ ವೆರಿ ಸ್ಟ್ರಾಂಗ್ ಅಲ್ವಾ? ಈಗ ನೀವು ಲೆಕ್ಚರ್ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಪಾಠ ಮಾಡಿದ್ರೆ ತಾನೇ ಅಲ್ಲಿ ಕೂರ್ಸೋದು. ನಿಮ್ಮ ಯಾವ್ದು ಕಾಲೇಜಲ್ಲಿ ಇದ್ದೀರೋ, ರಿಸಲ್ಟ್ ಬಂದಿಲ್ಲ ಅಂದ್ರೆ ನಿಮ್ಮ ಸ್ಟೂಡೆಂಟ್ಸ್ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ ಏನ್ ಸರ್ ಮಾಡುತ್ತೆ ನಿಮ್ಮನ್ನ? ಹೌದು ಸರ್, ಡೆಫಿನೆಟ್ ನಮ್ಗೆ ಅದು ಗೆಟ್ ಔಟ್ ಅಂತ ಹೇಳ್ತಾರೋ ಇಲ್ವೋ ನಿಮಗೆ? ಯುವರ್ ಪರ್ಫಾರ್ಮೆನ್ಸ್ ಇಸ್ ಬ್ಯಾಡ್ ಅಂತ. ಇಲ್ಲಿ ಜ್ಯೋತಿಷ್ಯದಲ್ಲಿ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಇಲ್ಲ. ಯಾಕಂದ್ರೆ ಇಂಡಿವಿಜುವಲ್ ಟಾಕ್ ಅಲ್ವಾ, ಒಬ್ರೊಬ್ರು ಯಾರೋ ಬರ್ತಾರೆ, ಒಬ್ರ ಜೊತೆ ಮಾತಾಡ್ತೀವಿ, ಅಲ್ಲಿ ಏನೇನ್ ಮಾಡ್ತಾರೆ ಹೊಟ್ಟೋಗ್ತೆ. ಅವರ ಮನಸ್ಸಲ್ಲಿ ಇರಬೇಕು, ನಾನು ಇದನ್ನ ಯಾಕೆ ಈ ಶಾಸ್ತ್ರನ ಈ ತರ ಕಲ್ತಿದ್ದೀನಿ, ಹಿಂಗಲ್ಲ ಕಲಿಯೋದು, ನಾನು ಏನಾರು ಹೇಳಿದ್ರೆ ಅದು ನಿಜ ಆಗ್ಬೇಕು ಅಂತ ಬರ್ಬೇಕು ಅವ್ರ ಮನ್ಸಲ್ಲಿ. ಯಾರ್ಯಾರು ಹೇಳ್ತಾ ಇದಾರೆ ಜ್ಯೋತಿಷ್ಯ, ಅವ್ರಿಗೆ ಹೆಂಗಿರ್ಬೇಕಂದ್ರೆ ಬರ್ನಿಂಗು ನನ್ನ ಪ್ರೆಡಿಕ್ಷನ್ ಟ್ರೂ ಆಗ್ಬೇಕು ಅಂತ ಬರ್ಬೇಕು ಮನ್ಸಲ್ಲಿ. ಅದು ಬರ್ತಾ ಇಲ್ಲ. ಎಷ್ಟು ಜೋಬ್ ತುಂಬುತ್ತೆ ಅಂತ ಯೋಚನೆ ಮಾಡ್ತಾ ಇದಾರೆ. ಎ ರಿಯಲ್ ಅಸ್ಟ್ರಾಲಜರ್ ವಿಲ್ ಥಿಂಕ್ ಇನ್ ದಟ್ ಡೈರೆಕ್ಷನ್. ನೀವು ನಾಳೆ ಜ್ಯೋತಿಷರಾದ್ರೆ ನೀವು ನಾನು ಹೇಳಿದ್ದು ಇಂಥ ಟೈಮಲ್ಲೇ ಮದುವೆ ಆಗುತ್ತೆ ಅನ್ನೋದು ಬರ್ಬೇಕಲ್ವಾ ಸರ್? ಹೌದು ಗುರುಜಿ. ಸೊ ಇದು ಇಲ್ಲ ಸಮಾಜದಲ್ಲಿ. ನಾನು ಇದನ್ನ ಹೇಳ್ತಾ ಇದ್ದೀನಿ, ಐ ಆಮ್ ಟೆಲಿಂಗ್ ಎವ್ರಿಬಡಿ. ಅವರಲ್ಲಿ ಚಾಲೆಂಜ್ ಇಲ್ಲ, ಕಿಚ್ಚಿಲ್ಲ. ಅವ್ರ ಸಬ್ಜೆಕ್ಟ್ ಮೇಲೆ ಸುಮ್ಮನೆ ಆ ಸಬ್ಜೆಕ್ಟ್ ನ ಹೊಟ್ಟೆ ಪಾಡ್ಗಲ್ಲ, ಶೋಕಿಗೆ ಯೂಸ್ ಮಾಡ್ಕೊತಾ ಇದಾರೆ ಸಬ್ಜೆಕ್ಟ್ ನ. ದಟ್ ಸಬ್ಜೆಕ್ಟ್ ಇದೆಯಲ್ಲ ಅದನ್ನ ಚಾಲೆಂಜ್ ಮಾಡಬೇಕು. ನಾನು ಹೇಳಿದ ಟೈಮ್ಗೆ ಆಗಿಲ್ಲ ಕೇಳಿ ಅಂತ ಹೇಳ್ಬೇಕು. ಇಫ್ ದಿ ಟೈಮ್ ಗಿವನ್ ಟೈಮ್ ಎವ್ರಿಥಿಂಗ್, ಅಷ್ಟು ಪರ್ಫೆಕ್ಟ್ನೆಸ್ ಬರುತ್ತೆ. ನೀವ್ ಯಾವ ಬ್ಯಾಚ್, ಮಾರ್ನಿಂಗಾ ಈವ್ನಿಂಗಾ? ಧೈರ್ಯ ತುಂಬಿಲ್ಲ ಗುರುಜಿ ಯಾರು. ಮಾರ್ನಿಂಗಾ ಈವ್ನಿಂಗ್ ಆಗುತ್ತೆ ಅನ್ನೋದು. ಮಾರ್ನಿಂಗಾ ಈವ್ನಿಂಗಾ? ಈವ್ನಿಂಗ್ ಗುರುಜಿ. ಈವ್ನಿಂಗ್. ಸೊ ಲಗ್ನ ಎಷ್ಟು ಸೈಂಟಿಫಿಕ್ ಆಗಿದೆ, ನಮ್ಮ ಬ್ಲಾಕ್ ಹೋಲ್ ಎಷ್ಟು ಸೈಂಟಿಫಿಕ್ ಆಗಿ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ, ಜ್ಯೋತಿಷ್ಯದಲ್ಲಿ ಹೇಳಿದೆ. ಮೂಲಾ ನಕ್ಷತ್ರ ಯಾವ್ದಕ್ಕಿದೆ ಅಂತ ನೀವು ಕಲ್ತ್ಕೊಂಡ್ರಲ್ವಾ ಈಗ? ಹೌದು ಗುರುಜಿ. ಮೂಲಾ ನಕ್ಷತ್ರ ಹೆಂಗ್ ಹಾಳು ಮಾಡಿಟ್ಟಿದ್ದಾರೆ ನೋಡಿ. ಮೂಲಾ ನಕ್ಷತ್ರ ಏನಕ್ಕಿರೋದು ಅಂತ ನಾನು ಹೇಳಿದ್ದೀನಿ ತಾನೆ ಸೈನ್ಸ್ ಪ್ರಕಾರ. ಹೌದು ಗುರುಜಿ. ಆ ನಾಸಾದವ್ರು ಯೂಸ್ ಮಾಡ್ತಾ ಇದಾರೆ ಮೂಲಾ ನಕ್ಷತ್ರನ ಕಂಡಿಡಿಯಕ್ಕೆ. ನಾಸಾ ಪೀಪಲ್ ಆರ್ ಫೈಂಡಿಂಗ್ ದಿ ವೇಸ್ ಅಂಡ್ ಮೀನ್ಸ್ ದಟ್ ಥ್ರೂ ಮೂಲಾ ನಕ್ಷತ್ರ ವಿ ಕ್ಯಾನ್ ಐಡೆಂಟಿಫೈ ಬ್ಲಾಕ್ ಹೋಲ್, ಎನರ್ಜಿ, ಮ್ಯಾಟರ್. ಅಲ್ಲಿಂದ ನೋಡ್ತಾ ಇದಾರೆ. ಇಲ್ಲಿ ಮೂಲಾ ನಕ್ಷತ್ರ ಹುಟ್ಟದವ್ರನ್ನ ಹಾಕೊಂಡು ರುಬ್ತಾ ಇದಾರೆ. ರಿಯಲಿ ಗ್ರೇಟ್ ಗುರುಜಿ. ಅಗ್ದಿನ ಹೊಗಳಿಕೆ ಅಲ್ಲ, ಮನಸ್ಫೂರ್ತಿಗೆ ಹೇಳ್ತಿದ್ದೀನಿ. ಹೊಗಳಿಕೆ ಅಲ್ಲ, ಸಬ್ಜೆಕ್ಟ್ ಸರ್. ಸಬ್ಜೆಕ್ಟ್ ಇಸ್ ಗ್ರೇಟ್. ಅರ್ಥ ಆಯ್ತಲ್ವಾ? ಅದೇನೋ ಹೇಳ್ತಾರಲ್ಲ, ಇಂಡಿಯಾ ಇಸ್ ಗ್ರೇಟ್, ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅನ್ನಂಗೆ. ಸಬ್ಜೆಕ್ಟ್ ಗ್ರೇಟ್ ಇದೆ. ಈ ಸಬ್ಜೆಕ್ಟ್ ಕಲೀರಿ, ಇದನ್ನ ಎತ್ಕೊಂಡೋಗಿ ನೆಕ್ಸ್ಟ್ ಲೆವೆಲ್ ಎತ್ಕೊಂಡೋಗಿ. ಅದಕ್ಕೆ ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ ಮಾಡ್ತಾ ಇರೋದೇ ಅಷ್ಟು. ಎತ್ಕೊಂಡೋಗ್ಬೇಕು ಇದು ಸಬ್ಜೆಕ್ಟ್. ದಿಸ್ ಹ್ಯಾಸ್ ಟು ಸರ್ವೈವ್. ಇದು ಸರ್ವೈವಲ್ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಹೇಳಿ ಸರ್, ನಿಮ್ದು ಹೇಳ್ಬಿಡಿ. ನಿಮ್ ಪ್ರಶ್ನಾಶಾಸ್ತ್ರ ಹಾಕ್ಲಾ? ಪ್ರೊಫೆಷನಲ್ ಗುರುಜಿ. ಏನ್ ಕೇಳ್ಬೇಕಾಯ್ತು? ಜಾಬ್ ಬಗ್ಗೆ ಕೇಳ್ಬೇಕಿತ್ತು. 1 to 240 ನಂಬರ್ ಹೇಳಿ. ಮಾಡಿದ್ರೆ ಒಳ್ಳೇದಾ, ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ? 1 to 240 ನಂಬರ್ ಹೇಳಿ. 5 ಗುರುಜಿ. 5 ಯಾವಾಗ್ಲೂ ಅಷ್ಟೇ ನಿಮ್ ಜಾತಕನ ಆಮೇಲೆ ನೋಡ್ಕೊಳ್ಳಿ ಹಾಕಿ. ಪ್ರಶ್ನಾಶಾಸ್ತ್ರ ಮತ್ತೆ ನಿಮ್ಮ ಜಾತಕ ಆಲ್ಮೋಸ್ಟ್ ಕೋರಿಲೇಟ್ ಆಗುತ್ತೆ ನಿಮ್ಮ ಟೈಮ್ ಕರೆಕ್ಟ್ ಆಗಿದ್ರೆ. ಓಕೆ, ಇಲ್ಲಿ ನಾವು ಕಸ್ಪ್ ಅಂತ ನೋಡ್ತೀವಿ. ಫಸ್ಟ್ 6ನೇ ಕಸ್ಪು ಮಂಗಳ, 7ನೇ ಕಸ್ಪು ಶುಕ್ರ. ಇವೆರಡರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ಅಂತ ನೋಡ್ಬೋದು. ಮಂಗಳ ಮತ್ತೆ ಶುಕ್ರನ ಕಾಂಬಿನೇಷನ್ ನಾವು ನೋಡ್ತೀವಿ. ಅದರಲ್ಲಿ ಮಂಗಳ ಸ್ಟ್ರಾಂಗ್ ಇದೆ, 1 8 10 11 12 1 8 ಇದೆ. ಶುಕ್ರ ಸ್ಟ್ರಾಂಗ್ ಇದೆ, 2 7 10 6 8 9 10 11. ಬಿಸ್ನೆಸ್ ಸ್ಟ್ರಾಂಗ್ ಇದೆ ಸರ್. ಬಿಸ್ನೆಸ್ ಸ್ಟ್ರಾಂಗ್ ಇದೆ. ಬಿಸ್ನೆಸ್ಗೆ ನೀವು ಖಂಡಿತ ಹೋಗ್ಬೋದು. ಟೀಚಿಂಗ್ ಲೈನ್ ಅಲ್ಲೇ ಪ್ಲಾನ್ ಮಾಡಿ, 9 10 ಇರೋದ್ರಿಂದ. ಏನಾದ್ರು ಟೀಚಿಂಗ್ ಲೈನ್ ಪ್ಲಾನ್ ಮಾಡ್ತೀರಾ ಬಿಸ್ನೆಸ್? ಅದೇ ಗುರುಜಿ, ಟೀಚಿಂಗ್ ಮೇಲೆನೆ ಒಂದು ನಮ್ ತಾಯಿ ಹೆಸರಲ್ಲೇ ಕೋಚಿಂಗ್ ಸೆಂಟರ್ ಇದೆ, ವಿಜಯ ಅಕಾಡೆಮಿ ಆಫ್ ಇಂಗ್ಲಿಷ್ ಅಂತ. ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಬೇಡ ಅಂತಿದ್ದಾರೆ. ಈ ಪ್ರಶ್ನಾಶಾಸ್ತ್ರದಲ್ಲಿ ಯಾರು ಬೇಡ ಅಂತ ಇದ್ರು? ಅಪ್ಪ ಬೇಡ, ಸುಮ್ನೆ ಯಾಕೆ ಮಾಡ್ತಿ ಅಂದ್ರು. ಇಲ್ಲಪ್ಪ ನಂಗೆ ಅದು ಅಕಾಡೆಮಿಕ್ 35 ಇಯರ್ಸ್ ಇದೆ ಗುರುಜಿ. ನಮ್ ಗೌರಿಬಿದನೂರು ಟ್ಯೂಷನ್ ಸ್ಟಾರ್ಟ್ ಮಾಡಿ. ಮತ್ತೆ ಅದನ್ನ ಲೆಗಸಿನ ಕ್ಯಾರಿ ಮಾಡ್ಬೇಕಲ್ಲ ಸರ್. ಅದಕ್ಕೆ ಗುರುಜಿ ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ನಿಮಗ್ ಗೊತ್ತು, ಗ್ರಹಗಳಿಗೆ ಗೊತ್ತು. ಗ್ರಹಗಳು ಹೇಳ್ತಾ ಇದೆ ಇಲ್ಲಿ ಟೀಚಿಂಗ್ ಅಂತ ಬರ್ತಾ ಇದೆ. 9 10 11 ಎಲ್ಲ ಬರ್ತಾ ಇದಿಲ್ಲ. 2 7 ಸ್ವಲ್ಪ ಅಬ್ಸ್ಟೆಕಲ್. ಯಾರೋ ನಿಮ್ ತಂದೆ 9th ಲಾಡ್ಗೆ ವ್ಯಯಭಾವ 8, ನಿಮ್ಮ ಅಪ್ಪನೇ ಬೇಡ ಅಂತ ಇರ್ತಾರೆ. ಅವ್ರನ್ನ ಒಪ್ಪಿಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ದಾನ ಮಾಡ್ಬಿಡಿ. ಅವ್ರನ್ನಲ್ಲ, ಸಾರಿ, ಗೋಧಿನ ದಾನ ಮಾಡಿ. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ಫಂಟಾಸ್ಟಿಕ್ ಆಗಿದೆ. ಪ್ಲೀಸ್ ಇಂಪ್ರೂವ್ ದಿಸ್. ಓಕೆ, ಸ್ವಲ್ಪ ಇಂಪ್ರೂವ್ ಮಾಡೋ ಟೈಮಲ್ಲಿ ಇನ್ನೂ ಕೆಲಸದಲ್ಲಿರಿ, ಜಾಬ್ ಅಲ್ಲಿರಿ. ಒನ್ಸ್ ನಿಮಗೆ ಫರ್ಮ್ ಹೋಲ್ಡ್ ಸಿಕ್ಕದ ಮೇಲೆ ಜಾಬ್ ಬಿಡಿ. ಎರಡು ಹ್ಯಾಂಡಲ್ ಮಾಡಿ. ಸೊ ಮಲ್ಟಿ ಟಾಸ್ಕಿಂಗ್ ಇಂಪಾರ್ಟೆಂಟ್ ಲೈಫಲ್ಲಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ನನ್ನ ವಿಚಾರ, ನಮ್ಮ ಸಬ್ಜೆಕ್ಟ್ ಹೀಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಯಾರನ್ನೂ ಹೇಳ್ತಾ ಇಲ್ಲ, ಸಬ್ಜೆಕ್ಟ್ ಮೇಲೆ ಹೇಳ್ತೀನಿ. ಯಾರಿಗೇ ಆಗಲಿ ವೈಯಕ್ತಿಕವಾಗಿ ನಿಮಗೆ ಮನಸ್ಸು ನೋವು ಮಾಡಿದ್ರೆ ದಯವಿಟ್ಟು ಕೈ ಮುಗಿದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಕ್ಷಮೆ ಬೇಡ್ತೀನಿ. ಮಿಚ್ಚಾಮಿ ದುಗುಡಂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ಮೇಲೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ನಥಿಂಗ್ ಎಲ್ಸ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಅವ್ರನ್ನ ತಬ್ಕೊಳ್ತೀನಿ, ಅವ್ರಿಗೆ ಕಾಲ್ಗೂ ಬೀಳ್ತೀನಿ ಅವರು ಶ್ರೇಷ್ಠ ವ್ಯಕ್ತಿಯಾಗಿದ್ರೆ. ಆದ್ರೆ ಸಬ್ಜೆಕ್ಟ್ ಮಾತ್ರ ನಾನು ಹೇಳ್ತಾ ಇರೋದು. ಓನ್ಲಿ ಎ ಸ್ಮಾಲ್ ಸೆಕ್ಷನ್, ಒಂದು 30-40% ಆಫ್ ದಿ ಸೆಕ್ಷನ್ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್.
30-40 ಅಷ್ಟೇ. ಇನ್ನು ಮಿಕ್ಕಿದವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಟ್ರೂತ್. ಆ 30-40 ಅವರು ದೇ ಆರ್ ಗೋಯಿಂಗ್ ವೆರಿ ಬಿರ್ಸೆಕ್ ಅಂತ ಹೇಳ್ತಾರೆ. ವೆರಿ ಫಾಸ್ಟ್ ಆಗಿ ಹೋಗ್ಕೊಂಡು ಅದು ಒಂಥರ ಈ ಇದಿರುತ್ತಲ್ಲ, ಏನಂತಾರೆ, ದುಡ್ಡು ಮಾಡೋ ಒಂದು ತವಕ ಆಸೆ ಬರುತ್ತಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ಈ ಕೇಬಲ್ ಚಾನೆಲ್ ಎಲ್ಲ ಬರ್ತದೆ. ಆ ಬೇಗ 48-12 ಗಂಟೆಗಳಲ್ಲಿ ಶತಸಿದ್ಧ 12 ಅವರು ಅಸ್ಟ್ರಾಲಜಿ ಇಸ್ ಗೋಯಿಂಗ್ ಡೌನ್ ಬೈ ದೆಮ್. ಆ ಥರ ಎಲ್ಲ ಆದ್ರೆ ಎಷ್ಟು ಕಷ್ಟಗಳು ನಡೀತಾ ಇದೆ. ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಎಷ್ಟು ರಾಜಕೀಯದವ್ರು ಕೇಳ್ತಾ ಇದಾರೆ, ಹೋಗಿ ಪೂಜೆ ಮಾಡಿಸಿ 12 ದಿವಸ ಅಲ್ಲ 21 ದಿವಸ ಕೊಡೋಣ, 21 ದಿವಸ ಯಾಕೆ 2 ಮಂತ್ಸ್ ಕೊಡೋಣ, ಸಾಲ್ವ್ ಮಾಡ್ಲಿ. ಅವ್ರು ಯಾರು ಮುಂದೆನೂ ಬರಲ್ಲ, ಅವ್ರ ಫೋಟೋನು ಬರಲ್ಲ, ಏನು ಬರಲ್ಲ. ನೊಂದ ವ್ಯಕ್ತಿಗಳಿಗೆ ಹೆಂಗೆ ಕಾಸಂಗೆ ಎಳ್ಕೊಳ್ಳೋಣ ಅಂತ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರಗಳು ನಾವು ಮಾಡ್ಕೋಬೇಕು. ದೇವರ ಹೆಸರಲ್ಲಿ ಈ ವಿಚಾರ ಬೇಡ. ಹಿಂದೂ ಧರ್ಮ ದೇವರಿಗೆ ಕೋಟಿ ನಮನ ಮಾಡ್ತೀವಿ. ದೇವರ ಹೆಸರಲ್ಲಿ ನಾವು ಈ ರೀತಿ ಆಡೋದು ತಪ್ಪು. ಒಳ್ಳೆ ಬ್ಯೂಟಿಫುಲ್ ಸೈನ್ಸ್ ಇದೆ, ಬನ್ನಿ ಫೆಬ್ರವರಿ 16 ಬನ್ನಿ ಕಲ್ತ್ಕೊಳ್ಳಿ. ಯಂಗ್ಸ್ಟರ್ಸ್ ಎಲ್ಲ ಇಷ್ಟ ಆಗ್ತಾ ಇರೋರು, ತಾಯಂದಿರಿಗೆ ಎಲ್ಲ ಹಿರಿಯರಿಗೆ ಅರ್ಥ ಆಗ್ತಾ ಇದೆ. ಕೆಲವ್ರಿಗೆ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಹಿರಿಯರಿಗೆ ಅರ್ಥ ಆಗ್ತಾ ಇದೆ. ಫೋರ್ಸ್ ಮಾಡೋದು ನೆನ್ನೆ ಒಂದೇ ಒಂದು ಮಾತು ಹೇಳ್ತೀನಿ. ಯಾರೋ ಒಬ್ಬರಿಗೆ ಅವ್ರ ತಾಯಿ ನೆನ್ನೆ ಸಾಯಂಕಾಲ ಅವ್ರು ಏನೋ ಅವ್ರದ್ದು ಚೈನೋ ಬಳೆನೋ ಅಡ ಇಟ್ಬಿಟ್ಟು ನಮ್ಮ ಫೀಸ್ ತಂದು ಕೊಟ್ಬಿಟ್ಟು ಅವ್ರ ಮಗನ್ ಒಡೆದು ಕೂರಿಸಿದ್ದಾರೆ ಅಲ್ಲಿ, ಕಲಿಯೋ ಇದು ಅಂತ. ಅವ್ನು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಆಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಸೂಪರ್ ಆಗಿದೆ ಅಂತ ಅವ್ರ ತಾಯಿಗೆ ನಮನ ಹೇಳಿದ್ದಾರೆ. ಇದು ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಸಬ್ಜೆಕ್ಟ್ ಆಗಿದೆ ಅಂತ ಕೆಲವ್ರು ಗೊತ್ತಾಗಿದೆ, ಇದನ್ನ ಕಲಿಬೇಕು ಅಂತಿದೆ. ಓಕೆ ಇರ್ಲಿ, ಬಟ್ ಎಲ್ಲಾರನ್ನ ಇದನ್ನ ಎತ್ತಿಡಿಬೇಕು ಅಂತಂದ್ರೆ ಜಾಸ್ತಿ ಜನ ಕಲಿಬೇಕು. ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನಮಗೆ ಕಮೆಂಟ್ ಹಾಕ್ತಾರೆ, ಇವ್ನ ಹಂಗೆ ಹಿಂಗೆ ನಕ್ಷತ್ರ ಹಂಗೆ ಹಾಕೊಳ್ಳಿ ಬಿಡ. ಒಂದು 10 ಜನ ಹೋಗ್ತಾರೆ ಆ ಕಡೆ, 90 ಜನ ಉಳಿತಾರೆ. ಅದು ಇಂಪಾರ್ಟೆಂಟ್ ನನ್ಗೆ. ನೀವೇನ್ ಬೇಕಾದ್ರೆ ಹಾಕೊಳ್ಳಿ, ನಾನು ನೆಗೆಟಿವ್ ಆಗ್ತೀರಾ ಹಾಕಿರಿ. 20% ಕಮ್ಮಿ ಮಾಡ್ತೀರಿ ನೀವೆಲ್ಲ, ಇನ್ನು 80% ಉಳಿತಾರೆ. ಆ 80% ಆದ್ರೂ ಐ ಆಮ್ ಇಂಪ್ರೂವಿಂಗ್. ನಿಮ್ ಹೆಸರುಗಳೆಲ್ಲ ನೋಡಿದ್ರೆ ಹಿಂದೂ ಹೆಸರುಗಳೇ ಇರೋದು. ನಿಮ್ದೆಲ್ಲ ಹಿಂದೂ ಧರ್ಮ ನೀವು ಕಾಪಾಡಿ. ಯಾರ್ಯಾರು ನೆಗೆಟಿವ್ ಕಮೆಂಟ್ ಆಗ್ತಾ ಇರ್ತಿರಲ್ಲ, ಪ್ಲೀಸ್ ಹಿಂದುತ್ವ ಉಳಿಸಿ. ಅಟ್ಲೀಸ್ಟ್ ಥ್ರೂ ದಿಸ್ ನಿಮ್ ಹೆಸರು ಇಲ್ಲದ್ರೆ ಹೆಸರು ಬದಲಾಯಿಸ್ಕೊಳ್ಳಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.